ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಆಫೀಸರ್ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್ ನಿಮಗೆ ನಮಸ್ತೆ ಸರ್. ಸ್ವಾಗತ. ಮದುವೆಗೆ ಮೊದಲನೇ ಗಲಾಟೆಗಳಾಗೋಗ್ಬಿಟ್ಟು ಸಂಬಂಧಗಳು ಕಿತ್ತೋಗ್ಬಿಟ್ಟಿದ್ದಾವೆ ಒಳಗಡೆ. ಇವ್ರು ಮಾಡುವ ಲಕ ಕೆಲಸಗಳಿಗೆ ಕಳ್ಳಬಡಿ ಮಕ್ಕಳುಗಳು. ಮದುವೆ ಟೈಮ್ ಹಾಕಬೇಕು. ಈಗ ಏನಾಗ್ಬೋದು ಹೇಳಿ, ಪರಿಸ್ಥಿತಿ ಹಂಗೆ ಆಗ್ಬಿಟ್ರೆ ಭಾಳ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ಥರ ಸಾಯಿ ಬದುಕಬೇಕು ಪರಿಸ್ಥಿತಿ ಆಗೋಗ್ಬಿಡುತ್ತೆ ಅಂತ ಟೈಮಲ್ಲಿ ಕಳ್ತನ ಆದಾಗ. ಯಾರೋ ಪಾಪ ಮದುವೆಗೆ ಬಂದಿರೋ ಸರಿ ಮಾಡ್ಕೋತಾವಳು ತಲೆನ ಎಲ್ಲ ಬಾಚ್ಕೋತಾವಳು ಪಾಪ ಅನ್ಕೋಬೇಕು. ನೀ ಇಟ್ಕೊಂಡು FS ಆಗ್ಬಿಟ್ಲು. ತಗೊಂಡು ಎಲ್ಲ ಹಿಡಿದಿವಳ ಹೆಂಗೆ ಹಾಕೋದು ಧಿಕ್ಕಾರಕ್ಕೆ ಹೋಗ್ಬಿಡ್ಬೇಕು ನಾವು. ರಿಟೈರ್ಡ್ ಆಗ್ಬಿಟ್ಟು ಆದ್ಮೇಲೆ ಕಳ್ತನ ಕೇಳಿದ್ಬಿಡ್ದ ನಾವು. ತಪ್ಪಲ್ವಾ ಸರ್ ಅದು? ಸೊ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಈಗ ಲೋಕಾಭಿರಾಮವಾಗಿ ನಾವು ಮಾತಾಡ್ತಾ ಇರಬೇಕಾದ್ರೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದರು. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಈಗ ಅಂದ್ಕೊಂಡಿದ್ದೀನಿ. ಸೊ ಮದುವೆಗಳು ಏನಾಗುತ್ತೆ, ವಿಶೇಷವಾಗಿ ಬೆಂಗಳೂರಲ್ಲಿ ಮುಂಚೆ ಬರೀ ಮುಂಚೆ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿತ್ತು. ಈಗ ಎಲ್ಲ ಕಡೆ ಚೌಲ್ಟ್ರಿನಲ್ಲೇ ಮದುವೆ ಮಾಡ್ಕೋತಿದ್ದಾರೆ. ಮುಂಚೆ ನಾವು ಅಬ್ಸರ್ವ್ ಮಾಡಿದ್ವಿ ಸರ್, ಮನೆಯಲ್ಲೇ ಮದುವೆ ಮಾಡ್ಕೋತಿದ್ರು ಹಳ್ಳಿ ಊರುಗಳಲ್ಲಿ. ಆಮೇಲೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೋತಿದ್ರು. ಚೌಲ್ಟ್ರಿನ ಕಾನ್ಸೆಪ್ಟ್ ಇರಲಿಲ್ಲ. ಆಮೇಲೆ ನಿಧಾನವಾಗಿ ಬೆಂಗಳೂರಿಂದ ಶುರುವಾಗಿ ಈಗ ಎಲ್ಲವೂ ಚೌಲ್ಟ್ರಿನಲ್ಲಿ ಮದುವೆ ನೀವು ನೋಡಿರ್ತೀರ. ಎಷ್ಟು ಜನ ಸೇರಿರ್ತಾರೆ, ಏನು ಸಂಭ್ರಮ ಇರುತ್ತೆ, ಸಡಗರ ಇರುತ್ತೆ, ಎಲ್ಲ ಬಂಗಾರ ಹಾಕ್ಕೊಂಡು ತಿರುಗಾಡ್ತಿರ್ತಾರೆ. ಚೌಲ್ಟ್ರಿನಲ್ಲೇ ಅಂದರೆ ಮದುವೆ ಟೈಮಲ್ಲೇ ಕಳ್ಳತನ ಆಗುವಂಥ ಪ್ರಸಂಗಗಳು ಕೂಡ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಬಟ್ ಆ ಥರದೇ ಒಂದು ಕೇಸ್ ಬಗ್ಗೆ ತಾವು ಹೇಳಿದ್ರಿ ಸರ್. ಅದ್ರ ಬಗ್ಗೆ ಡೀಟೇಲಾಗಿ ಹೇಗೆ ಹೇಳಿ, ನಿಮಗೆ ನಿಮ್ಮ ಅನುಭವಕ್ಕೆ ಬಂದದ್ದ ವಿಚಾರಗಳು ಹೇಗೆ ಸರ್? ಅದು ಸರ್, ಮದುವೆ ಅನ್ನುವಂಥದ್ದು ಮಾಡುವಂಥದ್ದು ಅಂತಂದರೆ ಅದೊಂದು ಸಂಭ್ರಮ ಅಂತ ಅನ್ನುವಂಥದ್ದು. ಅದೆಷ್ಟೇ ಸಾಲ ಮಾಡಿರಲಿ ಅದನ್ನೆಲ್ಲ ಮರೆತುಕೊಂಡು ಆ ಸಮಯದಲ್ಲಿ ಮಾಡ್ತಾ ಇರ್ತಾರೆ. ಕರೆಕ್ಟ್. ಅದು ಭಾಳ ಒಂದು ಖುಷಿಯಾದಂತಹ ಸಮಯನೂ ಸಹ, ಭಾಳ ಅತ್ಯಂತ ಖುಷಿಯಾದಂಥ ಸಮಯ. ಅದು ಮಾಡ್ತಾ ಇರುವಂಥ ಸಮಯದಲ್ಲಿ ಅಷ್ಟೇ ಆಘಾತ ಆಗ್ತಕ್ಕಂಥದ್ದು ಆಗಿರುವಂಥವು ಹಲವಾರು ಚೌಲ್ಟ್ರಿಗಳಲ್ಲಿ ಆಗಿರುವಂಥದ್ದಿದೆ. ಏನಾಗ್ತದೆ, ಈ ಚೌಲ್ಟ್ರಿಗಳಲ್ಲಿ ಎರಡೂ ಪಾರ್ಟಿಗಳಲ್ಲೂ ತುಂಬ ಜನ ಬರ್ತಾ ಇರ್ತಾರೆ. ಯಾರ ಮುಖನೂ ಗೊತ್ತಿರೋದಿಲ್ಲ. ಯಾರು ರೂಮ್ಗೆ ಹೋಗ್ತಾವ್ರೆ, ಯಾರಿಗೆ ಸಂಬಂಧಿಕರು ಇವರು ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ಇವ್ರು ಗಂಡಿನ ಕಡೆಯವರು ಅನ್ಕೋತಾರೆ. ಯಾರಿಗೆ ಏನೂ ಗೊತ್ತಾಗೋದಿಲ್ಲ, ಕೇಳಕ್ಕೂ ಆಗಲ್ಲ ನೀವು ಯಾರು ಅಂತ ಹೇಳಿ. ಹೌದು, ಜಗಳ ಆಗ್ಬಿಡುತ್ತೆ. ನೀವು ಯಾರು ಕೇಳೋದಿಲ್ಲ. ನೀವು ಬೇಕಾದ್ರೆ ಹೋಗಿ ಡೈರೆಕ್ಟ್ ಆಗಿ ನೀವು ಇಡೀ ಮದುವೆನಲ್ಲಿ ಒಂದು ತಾಲಿ ಕಟ್ಟುವವರೆಗೂ ಗಂಡು ಪಕ್ಕದಲ್ಲೇ ನಿಂತ್ಕೊಂಡು ಇಲ್ಲ ಹುಡುಗಿ ಪಕ್ಕ ನಿಂತ್ಕೊಂಡೇ ಮಾಡ್ಬಿಟ್ಟು ಬಂದ್ರು. ಇವ್ರು ಯಾರು ಅಂತಾನು ಕೇಳೋದಿಲ್ಲ. ಎರಡೂ ಕಡೆ ಸ್ವಲ್ಪ ಆಕ್ಟ್ ಮಾಡ್ಕೊಂಡಿದ್ರೆ, ಯಾರು ಇವ್ರ ಕಡೆಯವರು ಅಂತ ಅವರು, ಅವ್ರ ಕಡೆಯವರು ಅಂತ ಇವರು ಅಂತ ನೀವು ನೀಟಾಗಿ ಬೇಕಾದ್ರೆ ಎಲ್ಲ ಅಷ್ಟು ಮುಗಿಸ್ಕೊಂಡು ಬಂದ್ಬಿಡ್ಬೋದು. ಅಲ್ಲಿ ಯಾರನ್ನೂ ಪ್ರಶ್ನೆ ಮಾಡುವಂಥದ್ದು ಒಂದು ಚೂರೂ ಬರುವುದಿಲ್ಲ. ಹೀಗೆ ಚೌಲ್ಟ್ರಿಗಳ ಹತ್ರ ಭಾಳ ಹಲವಾರು ಕಳ್ತನಗಳು ನಡೀತವೆ ಸರ್. ಅಂದರೆ ಭಾಳ ವಿಧವಾದಂಥ ಕಳ್ತನ ನಡೀತವೆ. ಒಂಥರ ಅಂತ ಕಳ್ತನ ಅಲ್ಲ. ಚೌಲ್ಟ್ರಿಗಳ ಹತ್ರ ಕಳ್ತನ ಮಾಡ್ತಕ್ಕಂಥದ್ದು ಚೌಲ್ಟ್ರಿ ಒಳಗಡೆಗೆ ಹೋದಾಗ ಹೆಣ್ಣು ಗಂಡು ಎಲ್ಲ ಬ್ಯುಸಿಯಾಗೋಂಥ ಸಮಯದಲ್ಲಿ, ಎಲ್ಲ ಈಚೆ ಬಂದು ಶಾಸ್ತ್ರಗಳು ನಡೆಯುವಂಥ ಸಮಯದಲ್ಲಿ ಅವ್ರು ಏನು ಒಡವೆಗಳು ಮತ್ತು ಎಲ್ಲ ಇಟ್ಟಿರ್ತಾರಲ್ಲ, ಆ ಸಮಯ ನೋಡಿಕೊಂಡು ಒಳಗಡೆಗೆ ಇವರೇ ಅಂದರೆ ಕೆಲವಷ್ಟು ಟೈಮ್ ಒಳಗಡೆ ಮನೆಯಲ್ಲಿ ಇದ್ರೂ ಸಹ, ಅಂದರೆ ರೂಮಲ್ಲಿ ಕೂತ್ಕೊಂಡಿದ್ರು ಸಹ, ಅವರು ಯಾರು ಬೇರೆಯವರು ಅದಕ್ಕೋಸ್ಕರ ಕೂತ್ಕೊಂಡಿದ್ರು ಸಹ ಅವ್ರ ಎದುರುಗಡೆನೇ ಪೂರ್ತಿ ಸೂಟ್ ಕೇಸಲ್ಲಿರೋದನ್ನ ಲಕ್ಷಾಂತರ ರೂಪಾಯಿ, ಅಂದರೆ ಹೆಚ್ಚು ಕಡಿಮೆ ಕೋಟಿ, ಆಲ್ಮೋಸ್ಟ್ ಅಷ್ಟು ವಜ್ರಾಭರಣ ವೈಡೂರ್ಯಗಳನ್ನ ಸೂಟ್ ಕೇಸ್ ಸಮೇತ ಇಡೀ ಬಂಗಾರ ಎತ್ಕೊಂಡು ಕಾಯ್ಕೊಂಡು ಕೂತಿರೋಳು ಎದುರುಗಡೆನೇ ಬಂಗಾರ ಎತ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಕಾಯ್ಕೊಂಡು ಕೂತಿದ್ದಾಳೆ. ನಮ್ದೊಂದು ಈಗೊಂದು ಕೇಸ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ನೀವು ಇನ್ನು ತೋರಿಸಿ ವಿಡಿಯೋದಲ್ಲಿ. ಅಂದರೆ ಕಾಯ್ಕೊಂಡಿರಮ್ಮ ಗೋಲ್ಡಾ ಅಂತ ಬಿಟ್ಟಿರ್ತಾರೆ. ಅವಳು ಬಂದವಳು ಯಾರು, ನೀನು ಯಾಕೆ ತೊಗೊಂಡು ಹೋಗ್ತಾ ಇದೆಯೇ, ನೀನು ಯಾರ ಕಡೆಯವ್ರು ನಡೆಯೋದು, ನಾನು ಬರ್ತೀನಿ ನಿನ್ನ ಜೊತೆಯಲ್ಲಿ ಅಂದರೆ, ಇಲ್ಲಿ ಅಕ್ಕ ತಗೊಬ್ರು ಕಳೆದ್ರೆ ಆ ರೂಮ್ಗೆ ಇಲ್ಲಿ ಅಲ್ಲಾಕೋತಾರಂತವ್ರು, ಈಗ ನಾನು ಕಳಿಸಿದ್ರು ಅಂದರೆ ಆಯಿತು ತೊಗೊಂಡೋಗು. ನೀನು ಯಾರು, ಎಲ್ಲಿ ಅವಳು ಎಲ್ಲ ಏನು ಗರಿ ರೇಷ್ಮೆ, ಹೆಣ್ಣಿಗೂ ತಂದಿರಲ್ರು ರೇಷ್ಮೆ ಅಂತ ಸೇರಿ ಉಟ್ಕೊಬರ್ತಾರೆ ಅವರು. ತುಂಬ ಚೆನ್ನಾಗಿ ಬರ್ತಾರೆ ಎಲ್ಲ ಇದು ಮಾಡಿಕೊಂಡು. ಇವ್ರ ತಲೆಯಲ್ಲಿ 100% ಇವ್ರು ಮದುವೆಗೆ ಬಂದಿರುವಂಥವ್ರೆ ಭಾಳ ಹತ್ತಿರದ ರಿಲೇಷನ್ ಏನು ಅಂತದ್ರಲ್ಲಿ ಫೋರ್ಸ್ ಕೊಡ್ತಾರೆ. ಒಳಗಡೆಯಲ್ಲಿ ಬಂದಾಗ ಅಂಥದ್ದು ಇದೆ. ಯಾರು ಇಲ್ಲದೇ ಇರುವಂಥ ಸಮಯದಲ್ಲಿ ನೋಡ್ಕೊಂಡು ಹೋಗಿ ಒಳಗಡೆಗೆ ಹೋಗಿ, ಯಾರು ಒಬ್ಬರು ಇಲ್ಲ ರೂಮಲ್ಲಿ ಎಲ್ಲ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ತಾ ಕಡೆ ಒಳಗಡೆ ಏನೇನು ಇರ್ತದೋ ತುಂಬ್ಕೊಂಡು ಹೋಗುವಂಥದ್ದು ಮಾಡುವಂಥದ್ದು ಭಾಳ ಚೆನ್ನಾಗಿ ಮಾಡ್ತಾರೆ ಚೌಲ್ಟ್ರಿಗಳಲ್ಲಿ. ಅದಾದಮೇಲೆ ಹೊರಗಡೆ ಕೂಡ ಹೌದು, ಅದಾದಮೇಲೆ ಚೌಲ್ಟ್ರಿಗಳಲ್ಲಿ ಇನ್ನೊಂದು ಏನು ಕೆಲಸ ಮಾಡ್ತಾರೆ,
ಈ ಚೌಲ್ಟ್ರಿಗಳಿಗೆ ಸಣ್ಣ ಮಕ್ಳುಗಳು ಬಂದಿರ್ತಾರೆ ನೋಡಿ, ಸಣ್ಣ ಮಕ್ಕಳುಗಳು ಚಿಕ್ಕ ಹೋಗಿ ಅವಕ್ಕೆಲ್ಲ ಏನ್ ಮಾಡ್ತಾರೆ, ಒಂದು ಕೋಟು, ಒಂದು ಪ್ಯಾಂಟು, ಮೇಲೊಂದು ಚೈನು, ಆಮೇಲೆ ಇವಕ್ಕೊಂದು ಜುಮ್ಕಿ, ಹೌದೌದು ಎಲ್ಲ ಹಾಕ್ಬಿಟ್ಟು ಇವ್ರ ಪಾಡ್ಗೆ ಇವ್ರು ಅವ್ರವ್ರ ಎಂಗೇಜ್ ಆಗ್ಬಿಡ್ತಾರೆ. ಯಾರೋ ಇವ್ರು ಸೇರ್ಕೊಬಿಟ್ಟು ಮೆತ್ತಗೆ ಐಡಿಯಾ ಮಾಡ್ಬಿಟ್ಟು ಬಾಯಿಲಿ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಪಕ್ಕ ಕರ್ಕೊಂಡು ಹೋಗ್ಬಿಟ್ಟು ಕಿತ್ಕೊಂಡು ಬಿಟ್ಟು ಕಳಿಸ್ತಾ ಇರ್ತಾರೆ. ಬಹಳ ಕೇಸಸ್ಗಳು ಈ ಥರದವು ಆಗ್ತವೆ. ನಮ್ಮಲ್ಲಿ ಇಲ್ಲೊಂದು JP ನಗರದಲ್ಲಿ 2-3 ಚೌಲ್ಟ್ರಿಗಳೆಲ್ಲ ಮಾಡ್ತಾ ಇದ್ರು. ಈ ಥರದ್ದು ಬಹಳ ಕೇಸ್ಗಳು. ಮಕ್ಕಳಿಗೆ ಗೋಲ್ಡ್ ಆಗಿ ಬಿಟ್ಟಾದ್ಮೇಲೆ ಅಟ್ಲೀಸ್ಟ್ ಚಿನ್ನ ಆದ್ರೂ ಬಿಟ್ಬಿಟ್ಟು ಹೋಗ್ತಾನೆ, ಸರಿ ಎತ್ಕೊಂಡು ಹೋಗ್ಬಿಡಲ್ರು ಅಲ್ಲೆಲ್ಲಾರ ದೂರ ಎಲ್ಲಾರು ಎತ್ಕೊಂಡು ಹೋಗ್ಬಿಟ್ಟ ಮೇಲೆ ಹೋಗ್ತಾ ಹತ್ರ ಎಲ್ಲಾರ ಕತ್ಮಿಸ್ ಸಾಯಿಸ್ಬಿಟ್ರೆ ಹಂಗೆ ಗತಿ. ಅಲ್ಲೇ ಈ ಥರ ತುಂಬ ಕೇಸಸ್ಗಳು ಚೌಲ್ಟ್ರಿಗಳ ಹತ್ರ ಆಗ್ತವೆ. ಇವು ಭಾಳ ಕೇಸಸ್ ಆಗ್ತಿದ್ದವು. ಆಮೇಲೆ ಇನ್ನೊಂದು ವರ್ಗ ಏನಿದೆ, ಚೌಲ್ಟ್ರಿಗಳು ಭಾಳ ಎಲ್ಲಿ ಜಾಸ್ತಿ ಒತ್ತೊತ್ತಿಗೆ ಚೌಲ್ಟ್ರಿಗಳು ಇರ್ತಾವಲ್ಲ. ಫಾರ್ ಎಕ್ಸಾಂಪಲ್ ಇದು ಯಾವ್ದ್ರಲ್ಲಿ ಅಲ್ಲಿ ನಮ್ಮ ಟೋಲ್ ಗೇಟ್ ಬಸವೇಶ್ವರ ನಗರ ಮತ್ತು ಇದು ಇಲ್ಲಿ ಸರ್ ಮಾಗಡಿ ರೋಡ್ ಪಕ್ಕದಲ್ಲೇ ಅಲ್ಲಿ ಬಂದ್ರೆ ನೀವು ವೆಸ್ಟ್ ಆಫ್ ಕಾರ್ಡ್ ರೋಡ್ ಬಂದ್ಬಿಟ್ರೆ ನಿಮ್ಗೆ ಒಟ್ಟಿಗೆ ಅಲ್ಲಿ ಒಂದು 15 ಚೌಲ್ಟ್ರಿಗಳು ಸಿಕ್ಬಿಡ್ತವೆ ಒಟ್ಟಿಗೆನೆ. ಅಲ್ಲಿ ನೀವು ಯಾವ ಕಡೆ ನುಗ್ಗಿದ್ರು ಒಂಥರ ಇದು ಏನು ಸೇಬು ತೋಟಕ್ಕೆ ನುಗ್ದಂಗೆ ನೀವು ಅಲ್ಲಿ ಹೆಂಗ್ ಎಡಗಡೆ ಬಲಗಡೆ ಯಾವ ಕಡೆ ಕೈ ಹಾಕಿದ್ರು ಒಂದೊಂದು ಅರ್ಧ kg ಕಮ್ಮಿ ಸಿಕ್ಕುದಿಲ್ಲ. ಕರೆಕ್ಟ್. ಕತ್ಕಾಕೋ ಬರುವಂತಾವು ಸರ್. ಇದು ಈ ಥರ ಚೌಲ್ಟ್ರಿಗಳ ಹತ್ರ ಅಫೆನ್ಸಸ್ ಆಗುವಂಥವು ಅಂದರೆ 3-4 ಥರ ಆಗ್ತವೆ ಅಫೆನ್ಸಸ್ಗಳು ಚೌಲ್ಟ್ರಿಗಳ ಹತ್ರ. ಒಂದು ಚೈನ್ ಸ್ನ್ಯಾಚ್ ಮಾಡುವಂಥದ್ದು, ಅಂದರೆ ಪೂರಾ ಚೈನ್ ಒಂದು ಸಿಂಗಲ್ ಮಾಡಲ್ರ ಅವರು, ಇನ್ಕ್ಲೂಡಿಂಗ್ ಎಷ್ಟು ಹಾಕಿರ್ತಾರೋ ಅದನ್ನೆಲ್ಲ ಪೂರ್ತಿ ಕಿತ್ಬಿಡ್ತಾರೆ. ನೆಕ್ಲೇಸ್ಗಳು ಅವು ಏನೇನು ಹಾಕಿರ್ತಾರೋ ಎಲ್ಲ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಒಳಗಡೆ ಪೂರ್ತಿ ಮದುವೆಗೋಸ್ಕರ ತಂದು ಮದುವೆಗೇನೆ ಎಲ್ಲ ತಂದಿಟ್ಕೊಂಡು ರಿಸೆಪ್ಷನ್ಗೋಸ್ಕರ ಎಲ್ಲ ತಂದಿಟ್ಕೊಂಡು ಎಲ್ಲ ಅವಳಿಗೆ ಹಾಕಬೇಕು, ಅವಳಿಗೆಲ್ಲನೂ ಪೂರ ಶೃಂಗಾರ ಮಾಡಬೇಕು ಅನ್ನೋ ಜೊತೆಗೆ ಸೂಟ್ಗೆ ಸಮೇತ ಕತ್ಕೊಂಡು ಹೋಗ್ಬಿಡುವಂಥವ್ರು. ಈಗ ಹಲವಾರು ಕೇಸಸ್ಗಳು ತುಂಬ ರಿಜಿಸ್ಟರ್ ಆಗ್ತವೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಅವ್ರು ಯಾವ ಮಟ್ಟಕ್ಕೆ ಭಾಳ ಇದ್ರಲ್ಲಿ ಬರ್ತಾರೆ, ಅವರು ಭಾಳ ವೇದನೆ ಆಗ್ಬಿಡ್ತದೆ, ಅವ್ರಿಗೆ ಕಂಪ್ಲೇಂಟ್ ಆಗಿಬಿಡುತ್ತೆ, ಚಿನ್ನ ಸಿಕ್ಕಲ್ಲ, ಯಾರನ್ನೂ ಕೇಳುವಂಗಿಲ್ಲ, ಒಳಗಡೆ ಗಲಾಟೆಗಳು, ಎಷ್ಟು ಹೊಡೆದಾಟಗಳಾಗ್ಬಿಟ್ಟವೆ ಒಳಗಡೆ. ನೀವು ಎತ್ಕೋಗ್ಬಿಟ್ಟಿದ್ದೀರಿ ಗಂಡಿನ ಕಡೆಯವರು ಅಂತ ಕೇಳಿದ್ರು, ನಾವು ಅದಕ್ಕೆ ಕೊಟ್ಟೋ, ನೀವ್ಯಾರು ನಿಮ್ಮ ಕಡೆಯವ್ರು ಯಾರು ಎತ್ಕೊಂಡೋಗ್ಬಿಟ್ಟವ್ರೆ ಅಂತೇಳಿ ಅಲ್ಲಲ್ಲೇ ಮೊದಲೇ ಗಲಾಟೆಗಳಾಗೋಗ್ಬಿಟ್ಟು ಸಂಬಂಧಗಳು ಕಿತ್ತೋಗ್ಬಿಟ್ಟಿದ್ದಾವೆ ಒಳಗಡೆ. ಇವ್ರು ಮಾಡುವ ಲಕ ಕೆಲಸಗಳಿಗೆ ಕಳ್ಳಬಡಿ ಮಕ್ಕಳುಗಳು, ಇವರು ಭಾಳ ಡೇಂಜರಸ್. ಯಾವುದೇ ಎಲ್ಲೇ ಆದರೂ ಇಲ್ಲಾಗುವಂಥದ್ದು ಭಾಳ ಡೇಂಜರಸ್ ಕ್ಯಾಟಗರಿ ಜನ ಕಳ್ಳರು ಇವರು. ಅದು ಎಸ್ಪೆಷಲಿ ಯಂಗ್ಸ್ರುಗಳು. ಆಯಿತು, ಗಂಡಸರುಗಳು ಬಂದು ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿ ಒಳಗೆಲ್ಲ ಎತ್ಕೊಂಡು ಹೋಗೋದು ಕಷ್ಟ ಅಂತಂದರೆ, ಯಂಗ್ಸ್ರುಗಳು ಯಾವ ಥರ ಭಾಳ ಕಿಲಾಡಿ ಕೆಲಸ ಮಾಡ್ತಿದ್ರು ಇಬ್ಬರು ತಾಯಿ ಮಗಳು ಇಬ್ಬರು ಸೇರಿಕೊಂಡು. ಅದ್ರಲ್ಲಿ ಆಟೋ ರಿಕ್ಷಾ ಓಡಿಸೋಕ್ಕೆ ಅವ್ನು ಅಳಿಯ ತಗೊಬಂದು ನಿಲ್ಲಿಸೋದು ಆಟೋ ರಿಕ್ಷಾನ, ಇವ್ರು ಒಳಗೆ ನೀಟಾಗಿ ಹೋಗ್ಬಿಟ್ಟು ಬಂದು ಕೂತ್ಕೊಂಡು ಹೋಯ್ತಾ ಇರೋದು ಎತ್ಕೊಂಡು. ಕೊನೆಗೆ ಸುಮಾರು ಕೇಸಸ್ಗಳಾದವು. ಭಾಳ ಆಗಿ ನಮಗೂ ತಲೆ ಕೆಟ್ಟೋಗ್ಬಿಡ್ತು. ಏನಪ್ಪ ಇಷ್ಟೊಂದು ಕೇಸ್ ಆಗ್ತಾವಲ್ಲ, ಮದುವೆ ಟೈಮೆಲ್ಲ ಆಗ್ತಾವಲ್ಲ, 50 ಲಕ್ಷ 60 ಲಕ್ಷ 40 ಲಕ್ಷ ಒಡವೆಗಳು ಪೂರ್ತಿ ಎಲ್ಲ ಗ್ರಹ ಬಿಡ್ದಂಗೆ ಆಗ್ಬಿಡ್ತಾರೆ. ಮದುವೆ ಟೈಮ್ ಹಾಕಬೇಕು. ಈಗ ಏನಾಗ್ಬೋದು ಹೇಳಿ, ಪರಿಸ್ಥಿತಿ ಹಂಗೆ ಆಗ್ಬಿಟ್ರೆ ಮದುವೆ ಹೆಂಗೆ ಮಾಡೋದು? ಗಂಡೇನು ಅನ್ಕೋತಾರೆ, ಹೆಣ್ಣವ್ರು ಅನ್ಕೋತಾರೆ, ಏನು ಸುಮ್ಮನೆ ನಾಟಕ ಆಡ್ತಾವ್ರ, ಇದೆಲ್ಲ ಏನೋ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅಂತ ಭಾಳ ಕಷ್ಟಕ್ಕೆ ಸಿಗಾಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ಥರ ಸಾಯಿ ಬದುಕಬೇಕು ಪರಿಸ್ಥಿತಿ ಆಗೋಗ್ಬಿಡುತ್ತೆ ಅಂತ ಟೈಮಲ್ಲಿ ಕಳ್ತನ ಆದಾಗ. ಕೆಲವು ಸಲ ಕಿತ್ತೋಗ್ಬಿಟ್ಟವೆ, ಕೆಲವು ಸಲ ಏನೋ ಆಗ್ಬಿಟ್ಟಿದೆ ಅಂತ ಮದುವೆ ಆಗಿರುವಂಥವು ಇದ್ದಾವೆ. ಹೀಗಾಗಿ ನಮ್ಮಲ್ಲಿ ಪೈ ವೈಸ್ರಾಯ್ ಅಂತ ಒಂದು ಹೋಟೆಲ್ ಇದೆ ನಮ್ಮಲ್ಲಿ, ಅಲ್ಲಿ ಒಂದು ಭಾಳ ಅದ್ದೂರಿಯಾದಂಥ ಜಯನಗರದಲ್ಲಿ ಅದ್ದೂರಿ ಒಂದು ರಿಸೆಪ್ಷನ್ನು, ಅಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮಾಡುವಂಥದ್ದು. ಅಲ್ಲಿ ಒಂದು ದಿವಸ ಬಂತು ನೀಟಾಗೆ ಆಯಿತು, ಬಂದರು. ನಾನು ಬೆಳಿಗ್ಗೆ 9:30 10 ಗಂಟೆ ಟೈಮೇ ಆಲ್ಮೋಸ್ಟು. ಸರ್ ಹೀಗೆ ನಾವು ಎಲ್ಲ ಒಡವೆ ಎಲ್ಲ ಇಟ್ಟಿದ್ವಿ ಸರ್, ಎಲ್ಲ ಫುಲ್ಲು ಸೂಟ್ ಕೇಸ್ ಹಂಗೆ ಇದೆ, ಫುಲ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರು ಸರ್ ಯಾರು ಅಂತ ಅಂದರು. ಹೌದಾ, ಹೆಂಗಾಯ್ತದು ಏನು ಮತ್ತು ಅಲ್ಲಿ ಎಷ್ಟೊಂದು ಚೆನ್ನಾಗಿರೋ CCTV ಹಾಕ್ಸಿದ್ದೀವಿ ನಾವು ಎಲ್ಲ ಕಡೆಯೂ ನಮ್ಮ ಚೌಲ್ಟ್ರಿಗಳಲ್ಲಿ. ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ರೆ ನೀಟಾಗಿ ಬರ್ತಾರೆ ಇಬ್ಬರು. ನೋಡಬೇಕು ನೀವು, ತಾಯಿ ಮಗಳು ಏನು ನೋಡಿದ ತಕ್ಷಣನೇ ಇವಳೇ ಮದುವೆ ಮಾಡ್ಕೊಳ್ಳೋಕೆ ಗೊತ್ತಾರೋಳೆ, ನಾವು ಹುಡುಗಿ ಏನ್ಬೇಕು. ಅಷ್ಟು ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಬಂದು ನೀಟಾಗಿ ಬರ್ತಾರೆ, ಒಳಗಡೆಗೆ ಹೋಗ್ತಾರೆ, ಸ್ಟ್ರೇಟಾಗಿ ರೂಮ್ಗೆ ಹೋಗ್ತಾರೆ, ರೂಮ್ಗೆ ಒಳಗೆ ಹೋಗ್ತಾರೆ. ಮಗಳು ಆಚೆ ನಿಂತ್ಕೋತಾಳೆ, ವಾಚ್ ಮಾಡ್ಕೊಂಡು ನಿಂತ್ಕೋತಾಳೆ. ಅವಾಗೆಲ್ಲ ಒಳಗೆಲ್ಲ ತುಂಬ್ಕೋತಾಳವಳು. ಈ ಸಣ್ಣದೊಂದು ಪಾಪು ಇರ್ತದೆ, ಅದು ಏನೋ ಹೂವು ಇರ್ಬೋದು, ನಮ್ಮ ರೂಮ್ ಒಳಗೆ ಹೋಗ್ತದೆ, ಅವನು ಲಾಕ್ ಮಾಡ್ಕೊಬಿಡ್ತಾರೆ ಮಗುನೂ.
ಕೊನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಅವನು ಈಚೆ ಕರ್ಕೊಂಡು ಬಿಟ್ಬಿಟ್ಟು ಬಂದೆಲ್ಲ ತಲೆ ಎಲ್ಲ ನಿಂತ್ಕೊಂಡು ತಲೆಗಿಲೆಲ್ಲ ಬಾಚ್ಕೊಂಡು ಅವ್ರ ಎದುರುಗಡೆ ಜನಗಳದ್ದೆ ಯಾರೋ ಪಾಪ ಮದುವೆಗೆ ಬಂದಿರೋದ್ರಿಂದ ಸರಿ ಮಾಡ್ಕೋತಾವಳು ತಲೆನ ಎಲ್ಲ ಬಾಚ್ಕೋತಾವಳು ಪಾಪ ಅನ್ಕೋಬೇಕು. ನೀರು ನೋಡಿ ಎಫ್ ಆಗ್ಬಿಟ್ಲು. ಹ್ಞೂ ಎಲ್ಲ ಹಿಡಿದಿವಳ ಹೆಂಗೆ ಹಾಕೋದು ಒಳ್ಳೆ ವಿಜುವಲ್ ಸರ್ ಇದು. ಹ್ಞೂ ಹೆಂಗಪ್ಪ ಇದು ಕತೆ, ಇದು ಹೆಂಗ್ಸ್ರೆ ಈ ಮಟ್ಟಕ್ಕೆ ಆಗೋಗಿ ಏನಪ್ಪ ಇದು ಇದು ಹಿಡಿಬೇಕಪ್ಪ ಈಗ ಮರ್ಯಾದೆ ಹೋಗ್ಬಿಡ್ತಿದೆ ಅಂತೇಳಿ. ಅದರಿಂದ ಒಂದು ವಾರಕ್ಕೆ ಮೊದಲೇ ನಮ್ಮ ಬಸವನಗುಡಿನಲ್ಲಿ ಅಲ್ಲಿ 45 ಲಕ್ಷ ರೂಪಾಯಿ ಕಳ್ತಾನ ಒಂದು ಚೌಲ್ಟ್ರಿನಲ್ಲಿ, ಒಂದರಲ್ಲಿ 55 ಲಕ್ಷ ರೂಪಾಯಿ ಕಳ್ತಾನ. ಅವ್ರು ಅಲ್ಲೂ ಬಸವನಗುಡಿನಲ್ಲಿ ಉದ್ದಕ್ಕೂ ಬುಲ್ ಟೆಂಪಲ್ ರೋಡಲ್ಲಿ ಈ ಕಡೆ ಸೈಡ್ ತುಂಬ ಚೌಲ್ಟ್ರಿಗಳು ಬರ್ತವೆ, ಅಲ್ಲೂ ಹೊಡೆದ್ಬಿಟ್ಟಿದ್ದಾರೆ. ಅಲ್ಲೂ 4-5 ಕೇಸ್ ರಿಜಿಸ್ಟರ್ ಆಗಿಬಿಟ್ಟಿದೆ. ಅವ್ರಿಗೂ ನಾನು ಹೇಳಿದೆ ಹಿಂಗಾಗಿದೆ ಅಂತ. ಅಣ್ಣ ಹೌದಾ ನಮ್ಮಲ್ಲೂ ಆಗ್ಬಿಟ್ಟಿದೆ ಅಣ್ಣ, ಏನಣ್ಣ ಅದು ದೊಡ್ಡ ಗಲಾಟೆ ಆಗೋಯ್ತಣ್ಣ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದರಲ್ಲಿ ಚೌಲ್ಟ್ರಿ ಒಳಗಡೆ ಗಲಾಟೆ ಮಾಡ್ಕೊಬಿಟ್ರು. ಇದೆಲ್ಲ ನಾವೆಲ್ಲ ಓದ್ವಿ, ಅವರವರೇನೆ ಏನೇನೋ ಒಬ್ರಿಗೊಬ್ರಿಗೆ ನೀವು ಕದ್ದಿದ್ದೀರಿ ಅಂತ ಆಮೇಲೆ ಅಂತ ಹೇಳಿ ಕೊನೆಗೆ ಆಯಿತು ಈಗ ಪತ್ತೆ ಮಾಡಬೇಕಲ್ಲ ಈಗ. ಆಮೇಲೆ ಕೊನೆಗೆ ಪತ್ತೆ ಕಾರ್ಯಕ್ಕೆ ನಾವು ಮತ್ತು ನಮ್ಮ ಬಸವನಗುಡಿ ನಾಗರಾಜ್ ಅಂತ ಇನ್ಸ್ಪೆಕ್ಟರ್ ನಮ್ಮ ಬ್ಯಾಚ್ಮೇಟೆ ಏನಾದರೂ ಮಾಡಿ ಹಿಡಿಯೋಣ ಕಣ ಸುಮ್ಮನೆರು ಮಾಡಿ ಅದೇನಾರು ಆಗಲಿ ಹಿಡಿಯೋಣ ಸುಮ್ಮನೆರು ಅಂತೇಳಿ ಆಮೇಲೆ ಕೊನೆಗೆ ಪತ್ತೆ ಕಾರ್ಯಕ್ಕೆ ಪ್ರಾರಂಭ ಮಾಡ್ದೋ ಪೂರ್ತಿ. ಆಮೇಲೆ ಇವರು ಕಾಮಾಕ್ಷಿ ಪಾಳ್ಯ ಕಡೆಯವರು ಇವರು, ಅಂದರೆ ಅಲ್ಲಿ ಆ ಚೌಲ್ಟ್ರಿಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಚೌಲ್ಟ್ರಿ ಮುಗಿಸ್ಬಿಟ್ಟವ್ರು ಇವರು ಪೂರ್ತಿ. ಏನು ಅವ್ರದ್ದು ಯಾವ ನನ್ನ ಲೆಕ್ಕದಲ್ಲಿ ಒಂಥರ ಈ ಇವ್ರ ವಂಶದವರು ಇಲ್ವೇನೋ, ರಾಜರ ವಂಶದವ್ರು ಇಲ್ವೇನೋ ಆ ಥರ ಮಾಡ್ಕೊಬಿಟ್ಟವ್ರೆ ಮನೇನ. ಏನು ಆ ಸಾಮಾನುಗಳು, ಆ ದುಡ್ಡು, ಆ ಇವು ಮನೆಗಳಲ್ಲಿ. ಏನು ಮಗಳು ಮತ್ತು ತಾಯಿ ಮಗಳು ಮತ್ತೆ ಅಳಿಯ ಮಗಳ ಗಂಡ 3 ಜನ ಫುಲ್ ಕಂಪ್ಲೀಟ್ ಟೀಮ್ ಮಾಡ್ಕೊಬಿಟ್ರು ಇವರು. ಒಂದ್ಸಾರಿ ಪ್ರಾಕ್ಟೀಸ್ ಆಗ್ಬಿಟ್ರೆ ಹೆಂಗಸರುಗಳು ಹಂಗೆ ಬಿಡಲ್ರು ಅವರು. ಸಿಗಾಗ ಅದೇನೋ ಕಲ್ತಿದ್ ಬಿಡೋ ಕಲ್ಕೈತಿ ಅಂದ್ರೆ ಊರು ಬಿಟ್ರು ಬಿಡಲ್ಲ ಅಂತ ಗಾದೆ ಐತಲ್ಲ. ಒಂದ್ಸಾರಿ ಹೆಂಗಸರು ಕಳ್ತನ ಕೇಳಿದ್ ಬಿಟ್ರೆ ಪೊಲೀಸರು ಸಿಕ್ಕುವರೆಗೂ ಬಿಡಲ್ರ ಅವರು. ಈ ಗಂಡಸರಾದ್ರೂ ಬಿಡ್ಬಿಡ್ತಾರೆ ಇವರು, ಅವ್ರು ಬಿಡುದಿಲ್ಲ ಸಾಮಾನ್ಯವಾಗಿ. ಹೆಂಗಸರುಗಳು ಪೊಲೀಸಿಗೆ ಸಿಗಾಕೊಂಡ್ರೆ ಅವ್ರು ಅಂತಿಮ ಆಗಬೇಕು. ಸರ್ ಹೆಂಗೆ ನೀವು ಪತ್ತೆ ಮಾಡಿದ್ರಿ ಸರ್ ನೀವು? ಆಮೇಲೆ ಏನಾಯ್ತು, ಆಮೇಲೆ ಎಲ್ಲ ಚೌಲ್ಟ್ರಿಗಳಲ್ಲೂ ಎಲ್ಲ ಕಡೆನೂ ಇವರೆಲ್ಲ ಹೋಗಿ ತಗೊಳ್ಳೋರು, ಎಲ್ಲ CCTV ಸಿಕ್ಕುವು. ಎಲ್ಲೂ ಸರಿಯಾದಂಥ ವಿಜುವಲ್ ಸರಿಯಾಗಿ ಸಿಗ್ತಿರ್ಲಿಲ್ಲ. ಈಗ ಇಲ್ಲಿ ಒಳಗೆ ಬಂದ್ರು ಸರಿ, ಅವರು ಒಳಗೆ ಬಂದವರು ಅಲ್ಲಿಗೆ ಎಲ್ಲಿ ಹೋಗ್ತಾಳ ಅವಳು, ರೂಮ್ ಒಳಗದವಳು ಯಾರು, ರೂಮ್ಗೆ ಹೋಗೋವರೆಗೂ CCTV ಕವರ್ ಆಗಬೇಕಲ್ಲ. ಸುಮ್ಮನೆ ಬಂದು ಇಲ್ಲಿ ಹಾಲಲ್ಲಿ ಬಂದು ಕಟ್ಟಾಗ್ಬಿಟ್ರೆ ಅಷ್ಟು ಜನದಲ್ಲಿ ಬೈಫರ್ಕೇಟ್ ಹೆಂಗೆ ಮಾಡ್ತೀರಿ? ಕರೆಕ್ಟ್. ನಮಗೆ ಬೇಕಾಗಿರೋದು 2 ರೂಮ್ಗೆ ಯಾರು ಹೋಗ್ತಾರೆ, ಯಾರು ಬರಬೇಕು. ಅದು ನನ್ನಲ್ಲಿ ಸಿಕ್ತು ಫುಟೇಜು. ಅದು ಪ್ರಾಪರಾಗಿ ನಾವು ಪೈ ವೈಸ್ರಾಯಲ್ಲಿ ಕರೆಕ್ಟಾಗಿ ಅದನ್ನ ಫೋಕಸ್ ಮಾಡಿರೋದಕ್ಕೆ ಒಳಗಡೆಗೆ ನಮಗೆ ಸಿಗಾಕೊಡ್ತು. ಅದಾದಮೇಲೆ ವಿಡಿಯೋನ ತಗೊಂಡು ನಾವು ಬಸವನಗುಡಿ ಪೊಲೀಸ್ನವ್ರುಗಳು ಒಂದಲ್ಲ ಮಾಡಿದ್ದು ಕೆಲಸ. ಆ ವಿಡಿಯೋಗಳು ಇವ್ರು ಹೆಂಗಸರುಗಳನ್ನ ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋದಲ್ಲಿ. ಅವರು ಯಾರೇ ಆದರೂ ಇವ್ರನ್ನ ಐಡೆಂಟಿಫೈ ಮಾಡ್ಬೋದು ಸಾಮಾನ್ಯವಾಗಿ. ಆಮೇಲೆ ಒಂದು ಸ್ಟೇಜ್ಗಂದು TV ಕೊಟ್ಬಿಟ್ಟು ಹಾಕ್ಬಿಟ್ಟು ಅದೇನಾರಾಗಲಿ ಪತ್ತೆ ಮಾಡಿಸ್ಬಿಡೋಣಪ್ಪ, ಹೊಡೀಲಿ ಟಿವಿನ ಒಂದಷ್ಟು ದಿವಸ 2-3 ಸಾರಿ ಚೆನ್ನಾಗಿ ಹೊಡೆದು ಇದ್ಮೇಲೆ ಗೊತ್ತಾಗ್ಬಿಟ್ರೆ ಇಂಥ ಇವಳು ಅಂತ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಅಂತ. ಅದು ಸ್ವಲ್ಪ ರಿಮೋಟ್ ಚಾನ್ಸೇ ಯಾವಾಗಲೂ. ಯಾರು ಎಷ್ಟು ಜನ ನೋಡ್ತಾರೆ, ಅಕ್ಕಪಕ್ಕದವ್ರು ನೋಡಲಿಲ್ಲ ಅಂದರೆ ಆಗೋದೇ ಇಲ್ಲ. ತೀರಾ ಹತ್ತಿರದಲ್ಲಿ ಇದ್ದವ್ರು ನೋಡಿದ್ರೆ ಮಾತ್ರ ಸಾಧ್ಯ. ಅವು ಭಾಳ ಕಮ್ಮಿ ಚಾನ್ಸು, ಯಾಕೆಂದರೆ ನಾವು ಅದೆಲ್ಲ ಎಕ್ಸ್ಪೆರಿಮೆಂಟು ಮಾಡಿದ್ದೀವಲ್ಲ ಇದನ್ನೆಲ್ಲ. ಆಮೇಲೆ ಸರಿ ಆಯಿತು, ಒಂದು 15 ದಿವಸ ಆಯಿತು, 1 ತಿಂಗಳಾಯಿತು, ಆಗ್ತಾಯಿಲ್ಲ, ಪತ್ತೆ ಆಗ್ತಾಯಿಲ್ಲ. ಆಮೇಲೆ ಇವ್ರು ಆ ಕಡೆಯವರೇ ಅನ್ನುವಂಥದ್ದಕ್ಕೆ ನಾವೆಲ್ಲ ಟವರ್ ಡೀಟೇಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಅಂದರೆ ಈ ಚೌಲ್ಟ್ರಿ, ಆ ಚೌಲ್ಟ್ರಿ, ಅಲ್ಲಿ ಮದುವೆ ಆದದ್ದು, ಈ ಮದುವೆ ಆದದ್ದು, ಇಲ್ಲಿಗೆ ಇವ್ರು ಎಲ್ಲಿ ಬಂದು ಈ ಏರಿಯಾದಲ್ಲಿ ಯಾವಾಗ ಬಂದು ಉಳ್ಕೊಂಡ್ರು ಅಂತೇಳಿ ಅದರದೆಲ್ಲ ಅನಾಲಿಸಿಸ್ ಮಾಡಿ ವಿ ಫೌಂಡ್ ಸಮ್ ನಂಬರ್ಸ್. ಅಲ್ಲಿಂದ ಅವತ್ತೊಂದು ದಿವಸ ಚೌಲ್ಟ್ರಿ ಮದುವೆ ಆಯ್ತಲ್ಲ, ಅಲ್ಲಿ ಮದುವೆ ಆದಾಗ ಆ ಚೌಲ್ಟ್ರಿ ಆದಾಗ ಇಲ್ಲಿ ವರ್ಕ್ ಆಗುವಂಥ ಪ್ಯಾಟ್ರನ್ಗಳೆಲ್ಲ ರೆಡಿ ಮಾಡಿಕೊಂಡು ಒಂದು 100-150 ನಂಬರ್ ಒಳಗಡೆ ವಿ ಶಾರ್ಟ್ ಲಿಸ್ಟೆಡ್ ಕೆಲವಷ್ಟು ನಂಬರ್ಗಳು. ಅಂದರೆ ಅಲ್ಲೂ ಹೌದೌದು ಅವನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ಯಾರು ಬಂದಿರ್ತಕ್ಕಂಥವ್ರು ಅಂತ ಮಾಡಿಕೊಂಡು ಆಮೇಲೆಲ್ಲ ಒನ್ ಬೈ ಒನ್ ನೋಡ್ಕೊಂಡು ಹೋದರೆ ಆಮೇಲೆ ಅದನ್ನು ನಾವೆಲ್ಲ ಇದನ್ನು ಅವ್ರದ್ದು ಫೋಟೋ ಅಪ್ಲಿಕೇಶನ್ ತರಿಸ್ತೀವಲ್ಲ, ಅದ್ರದ್ದು ಫೋಟೋ ಇರುತ್ತಲ್ಲ, ಅದನ್ನೆಲ್ಲ ಕಂಪ್ನಿಯಿಂದ ತರಿಸಿ ನೋಡ್ಕೊಂಡಾದ್ಮೇಲೆ ಹೆಂಗಸರುಗಳು ಅದರಲ್ಲಿ ಬಂತು ಬಂದಿರುವಂಥದ್ದು. ಆಮೇಲೆ ಸರಿ ಏನಾಯಿತು, ಈ ಸಂಬಂಧಪಟ್ಟದ ಈ ಲೇಡೀಸ್ಗಳದ್ದು ಇರುವಂಥದ್ದು ಹೆಂಗೆ ಆ ಕಡೆ ನಮ್ಮ ಬಸವನಗುಡಿ ಒಳಗಡೆ ಒಬ್ಬ ರಾಜೇಗೌಡ ಅಂತ ಸಬ್ ಇನ್ಸ್ಪೆಕ್ಟ್ರ್ ಇದ್ದರು. ಭಾಳ ಸ್ಮಾರ್ಟ್ ಸಬ್ ಇನ್ಸ್ಪೆಕ್ಟ್ರು ರಾಜೇಗೌಡ. ASI ಇದ್ದಾಗ್ಲೂ ಈ ಡಿಟೆಕ್ಟಿವ್ ಮಾಡುವಂಥದ್ರಲ್ಲಿ ಸಖತ್ ಪಂಟ್ರಿದ್ದ ಮನುಷ್ಯ ರಾಜೇಗೌಡ ಅಂತ. ಆ ಮನುಷ್ಯನಿಗೆ ಬಿಟ್ಟು ನಾವು ರಾಜೇಗೌಡ ಇದೇನಾದರೂ ಮಾಡಿ ಈ ವಿಡಿಯೋ ಮತ್ತು ಈ ಫೋಟೋಗಳು ಹಿಡ್ಕೊಂಡು ನೀವೇನಾದರೂ ಮಾಡೋಕ್ಕಾಗ್ತದಾ, ಎಲ್ಲೋ ಕಾಮಾಕ್ಷಿ ಪಾಳ್ಯ ಕಡೆ ಪತ್ತೆ ಮಾಡಿಬಿಟ್ಟ ನೋಡಿ ಮನುಷ್ಯ.
ಸರ್ ಈಗ ಇಂತಿಂಥ ಕಡೆ ಇಂಥ ಮನೆಯಲ್ಲಿದ್ದಾರೆ ಅವರು ಅಂತ ಹೆಚ್ಚು ಕಡಿಮೆ ಒಂದು ವಾರದೊಳಗಡೆ ಅವ್ರದ್ದು ಟೀಮ್ ಪತ್ತೆ ಮಾಡಿಕೊಂಡು ಅವ್ರನ್ನ ಈಗ ಅವರು ಒಂದು ಆಟೋ ರಿಕ್ಷಾ ಬೇರೆ ಇದೆ ಸರ್, ಈಗೆಲ್ಲ ಇದೆ ಅಂತ ಪೂರ್ಣ ಪ್ರಮಾಣದ ಇನ್ಫಾರ್ಮೇಷನ್ ತೊಗೊಂಡು ಬಂದ್ಬಿಟ್ಟ. ಸರಿ ಆಯಿತು, ಎಲ್ಲ ಹಿಡ್ಕೊಂಡು ಬಂದು ಎಲ್ಲ ಏನು ಮನೆಗೆ ಹೋಗಿ ಎಲ್ಲನೂ ನಮ್ಮ ನಾಗರಾಜು ನಾವು ಫುಲ್ ಟೀಮೇ ಹೋದ್ವಿ, ಎಲ್ಲ ಹಿಡ್ಕೊಂಡು ತಗೊಂಡು ಬಂದು ಏನು ನೋಡಿ ಇಷ್ಟು ಬಂಗಾರ ಐತೆ, ಎಲ್ಲ ರಿಕವರಿ ಆಯ್ತು ಫುಲ್ ಪೂರ್ತಿ. ಅಂದರೆ ಕೆಲವು ಸಲ ಮಾರಾಟ ಮಾಡ್ಕೊಂಡಿದ್ರು, ಪ್ಲೆಜ್ ಮಾಡಿಬಿಟ್ಟಿದ್ರು, ಮಣಾಪುರಮು, ಮುತ್ತೋಟು ಅಲ್ಲಿ ಇಲ್ಲಿ ಸಿಕ್ಕಿದ ಕಡೆ ತೊಗೊಂಡೋಗಿ ತುಂಬಿಟ್ಟಿದ್ರು, ಏನು ಹಡ ಇಟ್ಬಿಟ್ಟಿದ್ರು, ಏನು ಹೋಗ್ತದೆ ಬಿಡಿ ಅವ್ರಿಗೆ ಏನಂತೆ, ತಗೋಗೋದು ಅಲ್ಲಿ ತುಂಬುದು, ಒಂದು ಕಾರ್ಡ್ ಕೊಡು ತುಂಬು, ಎಲ್ಲ ನಮಗೆ ಸುಮಾರು ಪ್ರಾಪರ್ಟಿಗಳು ಸಿಕ್ಬಿಡ್ತು ಅದರಲ್ಲಿ. ಆಮೇಲೆ ಕೆಲವಷ್ಟು ಕೇಸ್ಗಳಲ್ಲಿ ಏನಾಗ್ತದೆ ಅಂದರೆ ಸರ್, ಕೊಡಬೇಕಾದಾಗ ಏನಾಗುತ್ತೆ, ಕೆಲವು ಜನ ಸರಿಯಾಗಿ ಕೊಡಲ್ರು. ಒಂದು 200 ಗ್ರಾಮ್ ಇದ್ದವರು ಕೆಲವು ಜನ 800 ಗ್ರಾಮ್ ಅಂತ ಕೊಡ್ತಾರೆ. 800 ಗ್ರಾಮ್ ಹೋಗಿರುವಂಥವ್ರು ಹೋಗಿದ್ದವ್ರು 200 ಗ್ರಾಮ್ ಅಂತ ಕೊಡ್ತಾರೆ. ಕೆಲವು ಜನ 1.5 kg ಹೋಗಿರುವಂಥವ್ರು 200 ಗ್ರಾಮ್ ಅಂತ ಕೊಡ್ತಾರೆ. 150 ಗ್ರಾಮ್ ಹೋಗಿರುವಂಥವ್ರು 1.5 kg ಅಂತ ಕೊಡ್ತಾರೆ. ಪ್ರಾಬ್ಲಮ್ ಚಿನ್ನದಿದ್ದೇನೆ ಸರ್. ನಾವು ಅವ್ರು ಕೊಟ್ಟಾಗ ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗೋದಿಲ್ಲ. ಬಟ್ ಆತ್ಮಸಾಕ್ಷಿಯಾಗಿ ಯಾವಾಗಲೂ ಅಷ್ಟೇ ಯಾರೇ ಪಿರಿಯಾದಾರರಾಗಲಿ ಕಂಪ್ಲೇಂಟ್ನ ಕರೆಕ್ಟಾಗಿ ಕೊಡಬೇಕು. ಯಾಕೆ ಹಂಗೆ ಕೊಡ್ತಾರೆ ಸರ್ ಅವರು? ಯಾಕೆಂದರೆ 400 ಗ್ರಾಮ್ ಹೋದಾಗ ಪೊಲೀಸರು ಕೊಡೋದೇ ಅರ್ಧ ಅಂತೆ ಯಾರೋ ಹೇಳಿದ್ರು ಕಡೆ, ಅದಕ್ಕೆ 400 ಗ್ರಾಮ್ 800 ಗ್ರಾಮ್ ಕೊಟ್ಬಿಟ್ರೆ 400 ಗ್ರಾಮ್ ಕೊಡ್ತಾರೆ ಅಂತ ಅವ್ರು ಅಲ್ಲೇ ಸ್ಟ್ರಾಟಜಿ ಮಾಡ್ಕೊಬಿಡ್ತಾರೆ. ಚೈನ್ ಮ್ಯಾಚ್ ಆದಾಗ 40 ಗ್ರಾಮ್ದು 80 ಗ್ರಾಮ್ ಅಂತ ಕೊಟ್ಬಿಡ್ತಾರೆ. ಆಮೇಲೆ ಕೊನೆಗೆ ಒರಿಜಿನಲ್ ಚೈನ್ ಸಿಕ್ಕಿ ನಾವು ರಿಕವರಿ ಮಾಡ್ಕೊಂಡು ಎಲ್ಲರೂ ಅಡಾಯ್ಟಾಗಿ ತಗೋಬೋದು. 40 ಗ್ರಾಮ್ ಇದೆಯಲ್ಲ, ಇದೇನು 80 ಗ್ರಾಮ್ ಅಂತ ಕೊಟ್ಟಿದ್ದೀರಿ ನೀವು ಅಂದರೆ, ಅಯ್ಯೋ ಯಾರೋ ಹಂಗೆ ಅಂದ್ಬಿಟ್ರು ಸರ್, ನೀವು ಅರ್ಧ ಕೊಡ್ತೀರಿ ಅಂದ್ಬಿಟ್ಟು ಅದಕ್ಕೆ 80 ಗ್ರಾಮ್ ಅಂತ ಬರ್ಸ್ಬಿಟ್ಟೆ ಸರ್ ಅಂತಾರೆ. ಏನು ಮಾಡೋದು ಹೇಳಿ ಮತ್ತೆ. ಆಮೇಲೆ ನಾವು ಅವ್ರಿಗೆ ಬೈಕಾಗುತ್ತಾ, ಇಲ್ಲ ಹಂಗೆ ಕೊಡಬಾರ್ದು, ಹಂಗೆಲ್ಲ ನೀವು ನಾಳೆ ದಿವಸ ಕೋರ್ಟಲ್ಲೆಲ್ಲ ಎವಿಡೆನ್ಸ್ ಹೇಳ್ಬೇಕಾದ ಕಷ್ಟ ಆಗುತ್ತೆ. ನೀವೇನ್ರಿ 80 ಅಂತ ಬರ್ದಿದ್ದೀರಿ, ಅವ್ರು ಸೀಸ್ ಮಾಡಿರೋ 40 ಅಂತ ಹೇಳ್ತಾ ಇದ್ದಾರೆ, ನೀವು ಒರಿಜಿನಲ್ ಚೈನಲ್ಲಿ ಒಯ್ದು ಅಂದಾಗ ಕೋರ್ಟಲ್ಲೆಲ್ಲ ಕೇಸ್ಗಳು ಶಿಕ್ಷೆ ಆಗಲ್ಲ. ಹಂಗೆ ಯಾವತ್ತೂ ಸುಳ್ಳೆಲ್ಲ ಕೊಡೋಕೆ ಹೋಗ್ಬಿಡಿ, ಅದು ಕಷ್ಟ ಆಗಿಬಿಡ್ತದೆ ಅಂತ ಹೇಳಿ ನಾವು ಕನ್ವಿನ್ಸ್ ಮಾಡಿ ಕಳಿಸ್ತೀವಿ ಅವ್ರಿಗೆ. ಅವರು ಏನು ಮಾಡೋಕ್ಕಾಗೋದಿಲ್ಲ, ಇದ್ರಲ್ಲಿ ಅವರಾಗಿದ್ದು ಅವರೇ ತಿಳ್ಕೊಬೇಕು ಇದನ್ನೆಲ್ಲನೂ. ಹೀಗಾಗಿ ಎಲ್ಲ ಕೇಸ್ಗಳನ್ನು ಪತ್ತೆವಾಯಿತು ಸರ್, ಸುಮಾರು ಕೇಸ್ಗಳು ಪತ್ತೆ ಆದವು, ಒಳ್ಳೆ ಪ್ರೆಸ್ಸು ಆಯಿತು. ಅದಾದಮೇಲೆ ಅವ್ರನ್ನ ಮಾನಿಟ್ರ್ ಮಾಡಬೇಕು. ಆ ಪೊಲೀಸ್ ಸ್ಟೇಷನ್ ಅವ್ರು ಇರ್ತಾರಲ್ಲ, ಯಾವ ವ್ಯಾಪ್ತಿನಲ್ಲಿ ಇರ್ತಾರಲ್ಲ ಅವರು, ಯಾಕೆಂದರೆ ಅವ್ರು ಬಿಟ್ಬಿಡಲ್ರ ಅವರು ಸಾಮಾನ್ಯವಾಗಿ. ಮತ್ತೆ ಇನ್ನೆಲ್ಲಾದರೂ ಅವರು ಅರೆಸ್ಟ್ ಮಾಡಿಲ್ಲ ಸರ್, ಅರೆಸ್ಟ್ ಆಗಿ ಜೈಲಿಗೆ. ಸರ್ ಅವೆಲ್ಲ ನಾನು ಹೇಳಿದ್ನಲ್ಲ ನಿಮಗೆ, ನಿಮಗಿಂತ ಬೇಗ ಅವನ ಅಳಿಯ ಮನೆ ಕರ್ಕೊಂಡು ಹೋಯ್ತಾನೆ ಅವ್ರನ್ನ. 25 ಕೇಸ್ ಹಾಕಿದ್ರೆ 75 ಸಾವಿರ ರೂಪಾಯಿ ಕೊಟ್ಟರೆ 5,000 ರೂಪಾಯಿ ಕ್ಯಾಶ್ ಶ್ಯೂರಿಟಿ ಕೊಟ್ಬಿಟ್ರೆ ಮಧ್ಯಾಹ್ನದ ಕೊಯ್ತಾ ಇರ್ತಾನೆ ಅವನು. ಒಂದು ಕೇಸ್ಗೆ 5,000 ರೂಪಾಯಿ ಕ್ಯಾಶ್ ಶ್ಯೂರಿಟಿ ಅಷ್ಟೇ. ಇವೆಲ್ಲ 380 379 ಕೇಸ್ಗೆ, ಕಳ್ತನದ ಕೇಸ್ಗಳಿಗೆ. ಇಲ್ಲಿ ಎಷ್ಟು ಅವಳು ಕಳ್ತನ ಮಾಡೋದ್ರಲ್ಲಿ ಏನು ಕ್ವಾಂಟಮ್ ಏನು ಬರುವುದೇ ಇಲ್ಲ ಲೆಕ್ಕಾಚಾರಕ್ಕೆ. ಕಳ್ತನನಾ ಅದಕ್ಕೆ ಆನೆ ಕಳ್ತಾನೋ ಅದೇನೋ ಹೇಳ್ತಾರಲ್ಲ, ಅಡಿಕೆ ಕಳ್ತಾನ ಎಲ್ಲ ಒಂದೇ ಅಂತಾರಲ್ಲ, ಹಂಗೇನೆ ಅದೇ ಥರನೇ ಹಂಗೆ ಅದು ಎಲ್ಲ ಹೊಟ್ಟೋಗ್ಬಿಡ್ತಾರೆ. ಯಂಗ್ಸ್ರು ಅಂದರೆ ಮ್ಯಾಕ್ಸಿಮಮ್ ಅಂದ್ರೆ 1.5 ದಿವಸ ಇದ್ದಾರೋ ಇಲ್ಲ 2 ದಿವಸ ಇದ್ದಾರೆ ಅಷ್ಟೇ. ಇವತ್ತು ಕಳಿಸಿದ್ರೆ ನಾಳೆ ಬೆಳಗ್ಗೆ ಬೇಲ್ ಮಾಡಿಸ್ಕೊಂಡು ಈಚೆ ಬಂದ್ಬಿಡ್ತಾರೆ ಅವರು. ಕಳ್ತನ ಅನ್ನುವಂಥದ್ದಕ್ಕೆ ಅದೇ ಕಾರಣಕ್ಕೆ ಇಷ್ಟೊಂದು ಕಳ್ತನ ಆಗೋದು ಜಾಸ್ತಿ. ಸರಿಯಾಗಿ ಅವ್ರನ್ನ ನಾವು ಒಳಗೆ ಇಟ್ಟರೆ ಅಟ್ಲೀಸ್ಟ್ ಒಂದು 15 ದಿವಸ ಮಿನಿಮಮ್, ಒಂದು ತಿಂಗಳು. ಒಂದು ಕಳ್ತನ ಮಾಡೋದಂದ್ರೆ 1 ತಿಂಗಳು ಒಳಗಡೆ ಇರ್ತಾರೆ ಅಂದರೆ 50% ಕಳ್ತನ ಆಗಲ್ಲ. ಸುಲಭ ಅವ್ರಿಗೆ. ಏನು ಜೈಲು ನೋಡ್ಕೊಬರೋಣ ತಾಳ ಅಂತ ಕಳ್ತನ ಮಾಡೋರು ಇದ್ದಾರೆ ಸರ್. ಒಳಗೆ ಹೆಂಗಿದೆ ಜೈಲಲ್ಲ ಅಂದ್ಬಿಟ್ಟು ಅಂತ ನೀವು ನಂಬ್ತೀರಾ? ಏನು ಅಂದರೆ ಸರ್ ಈ ಜೈಲು ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಕಳ್ತನ ಮಾಡಿದೆ ಸರ್, ಗಾಡಿ ಕಳ್ತನ ಮಾಡಿದೆ ಅಂತಾರೆ. ಜೈಲು ನೋಡ್ಕೊಬರು ಕಳ್ತನ ಮಾಡ್ತಾರೆ. ಈ ಥರ ಪರಿಸ್ಥಿತಿ ಹಂಗಿದೆ. ನಾವು ಅಂದ್ಕೊಂಡಂಗೆಲ್ಲ ಇಲ್ಲ, ಏನಪ್ಪ ಹಿಂಗೆಲ್ಲ ಅಂದ್ಬಿಟ್ಟು ಅಂತ. ಜೈಲಿಗೆ ಹೋಗಿ ಒಳಗೊಂದು ವಾರನೋ 15 ದಿವಸನೋ ಇದ್ಬಿಟ್ಟು ಬರೋಣ, ಹಂಗೆ ಬಿಟ್ಬಿಡ್ತಾರಂತೆಲ್ಲ ಸರ್, ಎಲ್ಲ ಹೇಳ್ತಾರೆ ಸರ್. ಹಂಗೆ ಹೋಗಿ ಕಳಿಸ್ತಾರಂತೆ, ಹಂಗೆ ಜಾಮೀನು ಮೇಲೆ, ಸ್ವಂತ ಜಮೀನು ಮೇಲೇ ಹಂಗೆ ಬಂದ್ಬಿಡೋಣ, ನೋಡ್ಕೊಂಡು ಬರೋಣ ಅಂತ. ಅಲ್ಲಿ ಇಲ್ಲಾದ್ರೂ ಕಷ್ಟ ಅಲ್ಲ, ಊಟಕ್ಕೆ ಅಲ್ಲ ಆರಾಮಲ್ಲ. ಇಲ್ಲಿ ಈ ಇಂದಿರಾ ಗಾಂಧಿ ಕ್ಯಾಂಟೀನ್ಗೂ ಕಾಸು ಕೊಡ್ಬೇಕಲ್ಲ, ಅಲ್ಲಿ ನೆಹರು ಕ್ಯಾಂಟೀನ್ ಐತಲ್ಲ ಒಳಗಡೆ, ಫ್ರೀ ಆಫ್ ಕಾಸ್ಟು. ಆರಾಮಾಗಿ ತಿನ್ಕೊಂಡು ಪುಕ್ಸಟೆ ಬರ್ಬೋದಲ್ಲ. ಹೀಗೆ ಈ ಒಂದು ಕಳ್ತನ ನಡೀತದ್ದು ಎಲ್ಲ ಪತ್ತೆ ಮಾಡಿದ್ವಿ ಸರ್. ಆಮೇಲೆ ಇನ್ನೊಂದು ಕ್ರಮ ಹೇಳಿದೆ ನೋಡಿ ನಾನು, ಯಾರು ಈ ಚೌಲ್ಟ್ರಿಗಳ ಮುಂದೆ ಕೀಳುವಂಥವ್ರು ಸರ್. ನಾವು ಬಸವೇಶ್ವರ ನಗರದಲ್ಲಿ 2017 ಸರ್ ಭಾಳ ಕಳ್ತನ ಚೌಲ್ಟ್ರಿ ಹತ್ರ. ನಮಗೆ ನಿದ್ರೆಗೆಡಿಸ್ಬಿಟ್ಟ ಬಡ್ಡಿ ಮಗ ಅವನು. ಏನು ಒಂದೊಂದು ಸಾರಿ ಹಿಂಗೆ ಕಿತ್ತ ಅಂದರೆ 3-4 ಚೈನು, ಸೂಟ್ ಕೇಸ್, ಇವು ನೆಕ್ಲೆಸ್ಗಳು ಎಳ್ಕೊಂಡು ಹೋಗ್ಬಿಡುವ. ಸಿಂಗಲ್ ಮ್ಯಾನು. ನಾವು ಎಷ್ಟೇ ಕಾದರೂ ಎಲ್ಲ ಚೌಲ್ಟ್ರಿಗಳ ಹತ್ರ ಕಾವಲು ಪೊಲೀಸ್ನವ್ರು. ನಾವು ಅಂದರೆ ಮದುವೆ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಆಯ್ತವೆ ಆ ಕಡೆ ನಮ್ಮ ಬೆಂಗಳೂರಿನ ನಮ್ಮ ವಿಜಯನಗರ ಸಬ್ ಡಿವಿಷನಲ್ಲಿ. ಇಲ್ಲಿ ಕಾದ್ರೆ ಅಲ್ಲೆಲ್ಲೋ ಕಿತ್ತುಬಿಡ್ತಾನೆ. ಏನಿದು ಕತೆ? ನಮ್ಗೆ ಟೆನ್ಷನ್ ಶುರು ಆಗೋಗ್ಬಿಡ್ತು. ನನಗೆ ಹಂಗೆ ಆಗ್ತಾ ಇದ್ದಾಗ ನನಗೊಂಥರ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ನಾವು ಈಗೋಯಿಸ್ಟಿಕ್ ಅಲ್ಲ ನಾವು ಪೊಲೀಸಲ್ಲಿ. ನನ್ನ ಏರಿಯಾದಲ್ಲಿ ಬಂದವನಲ್ಲ ಇವನಿಗೆ ಆರಿಸ್ಬೇಕಲ್ಲ ಅವನಿಗೆ.
ಹೆಂಗೆ ಮಾಡ್ತಾವ್ ಇವನಿಗೆ ಆರಿಸ್ಬೇಕು, ಇವನು ಹೊಡಿ ಇವ್ನು ಕೂರಿಸ್ಬಿಡೋಕೆ ಇವನಿಗೆ ಏನು ಥರದಲ್ಲೇ ನಮ್ಗೆ ವರ್ಕ್ ಆಗ್ತಾ ಇರ್ತದೆ ಬೆಳಗ್ಗೆ ಸಾಯಂಕಾಲ ತನಕ. ಒಂದು ಕಿತ್ಬಿಟ್ಟವನೇ ಅಂದರೆ ನಮ್ಗೆ ರಕ್ತ ಎಲ್ಲ ಬಯಲಾಯ್ತಾ ಇರ್ತದೆ. ಅದು ನಮ್ಮ ಥರ ನಮ್ಮ ಕತ್ತಲ್ಲಿ ಕಿತ್ತಂಗೆ ಆಗ್ಬಿಡುತ್ತೆ. ಹೋ ಆಯಿತು ಅಂತೇಳಿ ಒಂದು 3 ತಿಂಗಳು ಆಟ ಆಡಿಸ್ಬಿಟ್ಟ ಸರ್. ನಮ್ಗೆ ನಿದ್ರೆ ಕೊಡಲ್ಲ. ಈ ಮದುವೆ ನಾವು ಎಲ್ಲ ಮದುವೆ ಎಲ್ಲ ಚೌಲ್ಟ್ರಿ ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ರೇನೆ ಅಂತ ಕೇಳೋ ಪರಿಸ್ಥಿತಿ ಆಗ್ಬಿಡ್ತು ನಮಗೆ. ಮನೆಗೆ ಹೋದಾದ್ಮೇಲೂ ಎಲ್ಲ ಹೋದ್ರು ಸರ್, ಯಾರೂ ಇಲ್ಲ ಸರ್, ಸರಿ ಬಿಡಪ್ಪತ್ತೆ ಚೈನ್ ಸ್ನ್ಯಾಚಿಂಗ್ ಆಗಲ್ಲ, ಈ ಥರ ಟೆನ್ಷನ್ಗೆ ತಂದು ಇಟ್ಬಿಟ್ಟ ಬುಡ್ಡಿ ಮಗ ಅವನು. ಆಮೇಲೆ ಸರಿ ಅಂದ್ಬಿಟ್ಟು ನಾವು ಅಲ್ಲೇ ನಮ್ಮ ಗಂಗಮ್ಮ ತಿಮ್ಮಯ್ಯ ಚೌಲ್ಟ್ರಿ ಬರುತ್ತಲ್ಲ, ಒಂದು ಫೈನ್ ಡೇ 4:15 ನಾನು ಆಫೀಸಿಂದ ಎದ್ದು ನಮ್ಮ DCP ಆಫೀಸ್ ಹತ್ರ ಬರ್ತಾಯಿದ್ದೆ. ಕರೆದ್ರು ನಮ್ಮ ಸಾಹೇಬರು, ನಮ್ಮ ಲಾಭರಾಮ್ ಸಾಹೇಬರು ಇದ್ದರು. ಬನ್ನಿ ಉಮೇಶ್ ಅಂತ ಸ್ವಲ್ಪ ಅಂದರು. ನಾನು DCP ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಮೇಲೆ ಹೋಗ್ತಾ ಇದ್ದೆ. ಹೋದಾದ್ಮೇಲೆ ಒಂದು ಮೋಟರ್ ಸೈಕಲ್ ನಿಂತ್ಕೊಂಡಿತ್ತು. ಆ ಮೋಟರ್ ಸೈಕಲ್ನ ನಾನು ಒಂದು ಕೆಲವಾರು ಇದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ, CCTV ಫುಟೇಜ್ಗಳನ್ನ ಭಾಳ. ಒಂದು ಆಲ್ಟ್ರ್ ಮಾಡಿಸ್ದಂಗಿತ್ತು. ಆ ಸೀಟ್ ಇತ್ತಲ್ಲ, ಆ ಸೀಟ್ ಪ್ಯಾಟ್ರನ್ನು ಒಂದು ಸ್ವಲ್ಪ ಚೇಂಜ್ ಆಗಿತ್ತು ಹಿಂದ್ಗಡೆ. ಅದು ಮಾಡ್ತಿರುವಂಥದ್ದು ಅಂದರೆ ಓಲ್ಡ್ ಮಾಡ್ಬೋದು ಯಾರಾದರೂ ಗಾಡಿನ, ಅಂದರೆ ಗಾಡಿ ಹಿಡ್ಕೊಬಿಡೋಕೆ ಹ್ಯಾಂಡ್ಲ್ ಸಿಗಬಾರ್ದು ಅವ್ರಿಗೆ, ಯಾರಾದರೂ ಫಾಲೋ ಮಾಡ್ಕೊಂಡು ಬಂದರೆ ಅಂಥದ್ದು. ಆ ಥರ ಏನೂ ಇಲ್ಲ, ಗಾಡಿಗೆ ಆ ಥರ ಮಾಡಿಸ್ಕೊಂಡಿದ್ದಾರೆ. ಹಿಂದೆ ಒಂದು ಕಂಬಿ ಥರ ಇರುತ್ತೆ, ಏನೂ ಇಲ್ಲ, ಹಿಡ್ಕೊಳಕ್ ಆಗಬಾರ್ದು ಗಾಡಿನ ಸಡನ್ ಆಗಿ ಯಾರು ಬಂದು. ಎಲ್ಲಿ ನೋಡಿದ್ರಿ ಸರ್ ನೀವು ಅದನ್ನ? ಒಂದು CCTV ಫುಟೇಜಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ, ನಾನು ಬಹಳ ಕ್ಲೋಸ್ ಆಗಿ ಅದನ್ನ. ಓಕೆ, ಮುಂಚೆ ಅಬ್ಸರ್ವ್ ಮಾಡಿದ್ವಿ, ಈಗ ಎಲ್ಲಿ ಮಾಡಿದ್ರಿ ಸರ್ ನೀವು? ಅಬ್ಸರ್ವ್ ಮಾಡಿದೆ. ಅಬ್ಸರ್ವ್ ಮಾಡಿ ಆ ಫೋಟೋಗಳನ್ನೆಲ್ಲ ನಮ್ಮ ಪೊಲೀಸರು ಕಳಿಸಿದೆ. ನೋಡಿ ಗಾಡಿ ಇದು ಈ ತರ ಪ್ಯಾಟರ್ನ್ ಅಲ್ಲಿ ಗಾಡಿ ಇರ್ತದೆ, ಈ ಗಾಡಿಗೆ ಈ ತರ ಏನೂ ಇಲ್ಲ, ಹಿಂಗಿರ್ತದೆ ನೋಡಿ, ಈ ಥರ ಇರ್ತಾನೆ ಇವನು ಹೆಲ್ಮೆಟ್ ಈ ಥರ, ಇವನು ಒಬ್ಬನೇ ಇರ್ತಾನೆ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ನಾನು ಕಳಿಸಿ ಅವ್ರದ್ದು ಒಂಥರ ಮೊದಲೊಂದು ಕೇಸ್ ಹೇಳಿದ್ದೆ ನಾನು, ಯಾವುದೋ ಬರೆದಿದ್ದೀನಿ ಪುಸ್ತಕದಲ್ಲಿ, ಐ ವಿಟ್ನೆಸ್ ಪುಸ್ತಕದಲ್ಲಿ. ಹಂಗೆ ಕಳ್ಳನ ಬಗ್ಗೆ ಹಂಗೆ ಇವ್ರಿಗೂ ನಮ್ಮ ಪೊಲೀಸವ್ರಿಗೆಲ್ಲ ಕಳಿಸ್ತಾ ಇದ್ದೆ. ಅವತ್ತು ಹೋಗಬೇಕಾದಾಗ ಅಲ್ಲಿ ಹೋಗ್ತಾ ಇದ್ದೆ, ಗಾಡಿ ನೋಡ್ದಂಗೆ ಆಯ್ತು ನನಗೆ. ಸೈಡಲ್ಲಿ ನಿಂತ್ಕೊಂಡಿದ್ದ ಆ ಕಡೆ ಅಂಬೇಡ್ಕರ್ ಒಂದು ಇದು ಬರುತ್ತೆ ಮೈದಾನ, ನಮ್ಮ ಬಸವೇಶ್ವರನಗರ ಗಂಗಮ್ಮ ತಿಮ್ಮಯ್ಯ ಚೌಲ್ಟ್ರಿ ಪಕ್ಕ ಅಂಬೇಡ್ಕರ್ ಮೈದಾನ ಬರುತ್ತೆ ಒಂದು. ಆ ಮೈದಾನ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡಿದ್ದ. ನನಗೆ ಹಿಂದ್ಗಡೆ ಭಾಗ ಕಾಣಿಸ್ತು. ನಮ್ಮ ಸಿದ್ದಪ್ಪ ಅಂತ ಕಾನ್ಸ್ಟೇಬಲ್ ಇದ್ದ ಅಲ್ಲೇ. ನಾನು ಬರಬೇಕಾದಾಗ ಕಾಣಿಸ್ತಾ ಅವನು ನಾನು ಈಚೆ, ಅಂದರೆ ಪೊಲೀಸ್ ಸ್ಟೇಷನ್ ಮೇಲೇ ನಮ್ಮ ಆಫೀಸಲ್ಲ, ಅಲ್ಲಿ ACP ಆಫೀಸು, ಕೆಳಗಡೆ ಬಸವೇಶ್ವರ ಪೊಲೀಸ್ ಸ್ಟೇಷನ್. ಉಪ್ಪಾರಪೇಟೆ ಹೇಳಿದ್ರ ಸರ್ ನೀವು? ಇಲ್ಲ, ಅಲ್ಲಿಗೆ ಬರ್ತಾ ಇದ್ದೆ ನಾನು. ಮಧ್ಯದಲ್ಲಿ ಬರ್ತಾ ಇರಬೇಕಾದಾಗ ಹಿಂಗೆ ಸ್ವಲ್ಪ ದೂರ 100 ಮೀಟ್ರಲ್ಲೇ ಗಂಗಮ್ಮ ತಿಮ್ಮಯ್ಯ, 50 ಮೀಟರ್ ಇದೆ ಸ್ಟೇಷನಿಂದ ಅಷ್ಟೇನೆ, ಅದು ಇನ್ನೇನು ದೂರ ಇಲ್ಲ. ಅಲ್ಲಿ ಬಂದಾಗ ನೋಡಿದೆ, ಸೀತಾಪ್ಪಗೆ ಫೋನ್ ಮಾಡಿ, ಸೀತಾಪ್ಪ ಇಲ್ಲೊಬ್ಬ ನಿಂತವನೇ ಅವ ಮನುಷ್ಯ, ನಾವು ನೋಡ್ತಾ ಇದ್ದೀವಲ್ಲ ಅವನೇ ಇದ್ದಂಗೆ, ಅವ್ನು ಇದು ಮೋಟರ್ ಸೈಕಲ್ ಹಂಗೆ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಬೇಗ ಬನ್ನಿ ನೀವು, ಬಟ್ ಬಂದು ಗಡಬಡ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇವನೊಂಚೂರು ವಾಚ್ ಮಾಡಿ ಅಂತೇಳಿ. ನಮ್ಮಲ್ಲಿ ಇನ್ನೊಬ್ಬರು ಬಸವರಾಜು, ಆಮೇಲೆ ಇನ್ನೊಬ್ಬ ಗೋಪಾಲು, ಆಮೇಲೆ ನಮ್ಮಲ್ಲಿ ರೈಟ್ರು ಬಸವರಾಜು ಮತ್ತು ವಿಜಯ್ ಕುಮಾರ್ ಅಂತ ಇದ್ದರು, ಅವ್ರಿಗೂ ಫೋನ್ ಮಾಡಿದೆ. ಆಮೇಲೆ ಸಿದ್ದಪ್ಪ ಗೋಪಾಲ್ನು ಕರ್ಕೊಂಡು ಬಂದು ಎಲ್ಲ ಬಂದುಬಿಟ್ರು ಟಕ್ನೆ. ಬಂದಾದಮೇಲೆ ನಾನು ಮುಂದಕ್ಕೆ ಹೋಗಿ ನಿಂತ್ಕೊಂಡೆ. ನಾನು ಜೀಪಲ್ಲಿ ನಿಂತ್ಕೊಂಡ್ರೆ ಅಬ್ಸರ್ವ್ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೋಗ್ಬಿಟ್ಟೆ. ಸ್ವಲ್ಪ ಮುಂದಕ್ಕೆ ಹೋಗಿ ನಿಂತ್ಕೊಂಡೆ. ಅಂದರೆ ರೋಡ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ ಅವನು. ಅಂದರೆ ಮದುವೆ ಬರ್ತಾ ಇದ್ದಾರಲ್ಲ, ಇಲ್ಲ ಮದುವೆಗೆ ಬರ್ತಾ ಇರಬೇಕಾದಾಗ, ಇಲ್ಲ ಮದುವೆ ಆದ್ಮೇಲೆ ಕಿತ್ಕೋತಾನೆ ಅವನು. ಅಂದರೆ ಸ್ವಲ್ಪ ರಶ್ ಇರಬೇಕು, ಕತ್ಲೆ ಸ್ವಲ್ಪ ಲೈಟಾಗಿ ಕತ್ಲೆ ಆಗಬೇಕು ಈ ರಿಸೆಪ್ಷನ್ ಟೈಮು. ಆಗ ಅಂದರೆ ಹಿಡ್ಕೊಂಡು ನಡ್ಕೊಂಡು ಬರ್ತಾರೆ ನೋಡಿ, ಗಾಡಿಗೆ ಕಾರ್ ಹತ್ರ ಹತ್ತಕ್ಕೆ ಬರ್ತಾರೆ ನೋಡಿ, ಅವಾಗ ಆ ಟೈಮಲ್ಲಿ ಕಿತ್ಬಿಡ್ತಾನೆ ಅವರು. ಎಲ್ಲೋ ಕಾರಲ್ಲಿ ಬರ್ತಾ ಇರ್ತದೆ, ಕಾರ್ ಪಾರ್ಕಿಂಗ್ ಬರ್ತಾ ಇರ್ತಾರೆ ನಡ್ಕೊಂಡು, ಆಗ ಟಪ್ ಅಂತ ಕೈ ಹಾಕ್ಬಿಟ್ಟು ಎಳೆದು ಬಿಡ್ತಾನೆ ಹಿಂಗೆ ಎಲ್ಲನೂ ಫುಲ್ಲು. ಎಷ್ಟೋ ಜನ ಎಳಿಕೆ 3-4 ಚೈನ್ ಕಿತ್ತಾಗದೆ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ. ರೇಷ್ಮೆ ಸೀರೆ ಎಲ್ಲ ಬಿಚ್ಚೋಗ್ಬಿಟ್ಟಿದೆ ಅವ್ರಿಗೆ, ಎಳ್ಕೊಂಡು ಹೋಗೋ ಸ್ಪೀಡಲ್ಲಿ ಗಾಯ ಎಲ್ಲ ಆಗ್ಬಿಟ್ಟಿದ್ದಾವೆ. ಆ ಮಟ್ಟಕ್ಕೆ ಎಳಿತಿದ್ದ ಅವನು ಕಳ್ಳ, ಭಾಳ ಸ್ಟ್ರಾಂಗ್ ಆಗಿದ್ದ. ಆಮೇಲೆ ಸರಿ ಆಯಿತು, ಅಲ್ಲಿ ನಿಂತ್ಕೊಂಡೆ ನಾನು. ಸಿದ್ದಪ್ಪ ನೋಡಿ ಗಾಡಿ ನೋಡ್ಕೊಳ್ಳಿ ಎತ್ತರಕ್ಕೆ ಬಂದು, ಬಟ್ ಒಂಚೂರು ಸಸ್ಪೆಕ್ಟ್ ಆಗ್ಬಾರ್ದು, ಮೂವ್ ಆಗಿಬಿಡ್ತಾನೆ, ನೋಡಿದ್ರೆ ಭಾಳ ಸ್ಟ್ರಾಂಗ್ ಆಗಿದ್ದಾನೆ, ಕೈ ಹಾಕೋದು ಮಾತ್ರ ಹುಷಾರಾಗಿ ಹಾಕ್ಬೇಕು ನೀವು ಅಂತ. ಆಮೇಲೆ ನನಗೆ ಅನ್ನಿಸ್ತು, ಇದೇ ಗಾಡಿ ಅನ್ನಿಸ್ತು ನನಗೆ, ನಾನು ಡ್ರೆಸ್ಸಲ್ಲಿ ಬೇರೆ ಇದ್ದೀನಲ್ಲ ನಾನು. ಆಮೇಲೆ ಸರ್ ಯಾಕೋ ಸುಮ್ಮನೆ ನಿಂತ್ಕೊಂಡೇ ಇದ್ದಾನೆ ಸರ್, ವಾಚ್ ಮಾಡಿಕೊಂಡು ಏನೋ ಫೋನ್ ತೆಗಿತಾನೆ, ಏನೋ ನೋಡ್ತಾನೆ, ಏನೋ ಫೋನ್ ಮಾಡ್ದಂಗೆ ಮಾಡ್ತಾನೆ ಸರ್ ಅಂತ ಅಂದ. ಆಮೇಲೆ ನಾನು ಹೇಳಿದೆ, ಸುಮ್ಮನೆ ಹಂಗೆ ಕೇಳು, ನಿನಗೆ ಇಲ್ಲಿ ಇದಕ್ಕೆ ಕಡೆಗೆ ಇದ್ರ ಕಡೆಗೆ ಹೋಗೋದು ಎಲ್ಲಿ ಅಂತ ಕೇಳು, ಬಸವೇಶ್ವರ ನಗರದ ಪವಿತ್ರ ಹೋಟ್ಲ್ ಕಡೆಗೆ ಹೋಗೋದು ಎಲ್ಲಿ ಅಂತ ಕೇಳು, ಸುಮ್ಮನೆ ಕೇಳು ಅಂತ ಹೇಳಿದೆ. ಅವ್ನಿಗೋಗಿ ಮಾತಾಡ್ಸು ನೀನು, ಏನು ಥರ ಹೋಗಿ ಕೇಳಿದೆ. ಆಮೇಲೆ ಸರಿ ಪವಿತ್ರ ಪ್ಯಾರಡೈಸ್ ಹೋಟ್ಲಿಗೆ ಎಲ್ಲಿ ಹೋಗ್ಬೇಕು ಅಂತ ಇವನು ಹೋಗಿ ಕೇಳೋವನಲ್ಲಿ ಅವನ ಹತ್ರ. ಅವನಿಗೆ ಹೌದಾ, ಇಲ್ಲ ನನಗೆ ಗೊತ್ತಿಲ್ಲ ಅಂದವನು.
ಅಂದರೆ ಅವ್ನು ಲೋಕಲ್ ಅಲ್ಲ, ನಂಗೆ ಗೊತ್ತಿಲ್ಲ ಅಂತ ಅನ್ನಲ್ಲ. ನಾನು ಯಾಕೆಂದ್ರೆ ಲೋಕಲ್ಲ, ನಾನು ಲೋಕಲ್ಲ ಅಂತ ತಿಳ್ಕೊಳ್ಳೋದು ಒಂಚೂರು ಬೇಕಾಗಿತ್ತು ನನಗೆ. ಅಲ್ಲ ನಾನು ಅಂತ ಅಂದವನೇ. ಸರಿ ಅಂತ ಅಂದ್ಬಿಟ್ಟು ಅವ್ನು ಮತ್ತೆ ಅವ್ನು ಹಂಗಂದ ತಕ್ಷಣ ನನಗೆ ಗೊತ್ತಿಲ್ವಾ ಅಂದ್ಬಿಟ್ಟು ಅವ್ನು ವಾಪಸ್ ಹಿಂಗೆ ಕೆಳಗಡೆ ಬಂದವನು. ಸಾರ್ ಅವ್ನು ಮಾತಾಡಿಸ್ದೆ ಅಲ್ಲ ಅಂತ ಅಂದ್ರೆ ನೀವು ಅವ್ನು ಹಾಕೋಬಿಡಿ ನೀವು ಒಂದೇ. ನಾನು ಹಾಕೊಂಡ್ರು, ಎಲ್ಲ ಸೇರಿಸಿ ಎತ್ಕೊಂಡು ಬಂದರು. ಎತ್ಕೊಂಡು ಬಂದ ತಕ್ಷಣವೇ ಪುನಃ ವಾಪಸ್ಸು ನಮ್ಮ ಇವ್ರಿಗೆ ಹೇಳಿದೆ, ನಮ್ಮ ಸಾಹೇಬ್ರಿಗೆ, ಸರ್ ಈ ಥರ ಇದೆ, ಅವ್ನಿಗೆ ಸಸ್ಪೆಕ್ಟ್ ಒಬ್ಬನು ಹಿಡ್ಕೊಂಡಿದ್ದು ಒಂಚೂರು ಇಂಟ್ರಾಗೇಷನ್ ಮಾಡಬೇಕು ಅಂತ ಹೇಳಿದೆ. ಮತ್ತು ವಾಪಸ್ ಆಫೀಸಿಗೆ ಬಂದ್ಬಿಟ್ಟು ಬಂದಾದ್ಮೇಲೆ ಕೂತ್ಕೊಂಡಾದ್ಮೇಲೆ ಅವನು ಕ್ವಶನ್ ಮಾಡ್ತಾ ಒಂದೊಂದೇ ಕ್ವಶನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಒಂದು ಲೆವೆಲ್ಗೆ ಅವನು ಇವನಿಗೇನು ಈ ಥರ ಕೇಳ್ತಾ ಇದ್ದಾನೆ ಇವನು ಪ್ರತಿಯೊಂದೂ. ಅಂದರೆ ನಾನು ಗೊತ್ತಾಗ್ತಾ ಇತ್ತು, ಅಂದರೆ ಎಲ್ಲೆಲ್ಲಿ ಕಳ್ತನ ಆಗ್ತಾಯಿದ್ದೋ ಎಲ್ಲ ಗ್ರಾಫ್ ಮಾಡಿಬಿಟ್ಟಿದ್ದೆ ನಾನು. ಪ್ರತಿ ದಿವಸ ಚೌಲ್ಟ್ರಿನಲ್ಲಿ ಎಲ್ಲೆಲ್ಲ ಆಗ್ತಾವೆ, ನಮ್ಮಲ್ಲಿ ಬಿಟ್ಟರೆ ಎಲ್ಲಾಗ್ತವೆ, ಯಶವಂತಪುರದ ಯಾವಾಗ ಮಾಡ್ತಾವನೆ, ನಾನು ಎಲ್ಲ ಪ್ರತಿಯೊಂದು ಎಲ್ಲಿ ಚೌಲ್ಟ್ರಿ ಹತ್ರ ಅಫೆನ್ಸ್ ಆಗ್ತಾ ಇರೋದನ್ನೆಲ್ಲ ಮಾನಿಟ್ರ್ ಮಾಡ್ತಾಯಿದ್ದೆ ನಾನು. ನಮ್ಮಲ್ಲಿ ಇಲ್ಲಿಲ್ಲ ಅಂದರೆ ಯಶವಂತಪುರ ಚೌಲ್ಟ್ರಿಗಳು, ಯಶವಂತಪುರ ಚೌಲ್ಟ್ರಿ ಅಂದರೆ ನಮ್ಮಲ್ಲಿ ಆಗಲೇ ಆಲ್ಟರ್ನೇಟಿವ್ ಹೊಡಿತಾ ಇರೋದು ಅವನು. ಮದುವೆ ಆಗಿರೋ ಟೈಮು ಪರ್ಫೆಕ್ಟ್ ಗೊತ್ತು ಬುಡ್ಡಿವನಿಗೆ, ಮದುವೆ ಡೇಟ್ಗಳೆಲ್ಲ ಅವನಿಗೆ. ಆಮೇಲೆ ಆಯಿತು, ಕೊಡು ನೀ ನಂಬರ ಅಂತ ಹೇಳ್ಬಿಟ್ಟು ತೊಗೊಂಡಾದ ತಕ್ಷಣವೇ ನಾನು ಒಂದೆಲ್ಲನೂ ಸೈಂಟಿಫಿಕ್ಕಾಗಿ ಪೂರ ಇವನು ಮೂಮೆಂಟ್ ಏನು, ಹೆಂಗೆ ಅವನ ಕತೆ, ಯಾವತ್ತೆಲ್ಲ ನಮ್ದು ಆ ಚೌಲ್ಟ್ರಿ ಇದ್ರ ಹತ್ರ ಹೆಂಗೆ ಅವತ್ತು ಎಲ್ಲಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ನಾನು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡ್ಕೊಬಿಟ್ಟೆ. 1.5 hour 2 hourಲ್ಲೇ ಮಾಡ್ಕೊಬಿಟ್ಟೆ. ಅವನು ಅಲ್ಲಿ ಆಚೆ ಕೂತಿದ್ದಂಗೆ ಒಳಗೆ ಕರ್ಸ್ಕೊಂಡೆ. ಕರ್ಸ್ಕೊಂಡು ಅವ್ನು ಕೇಳಿದೆ. ಅವನು ವಿದ್ಯಾವಂತ, ಅವನು MBA, ಒಂದು ಕಂಪ್ನಿ ನಡೆಸ್ತಾ ಇದ್ದ ಬಾಣಸ್ವಾಡಿನಲ್ಲಿ. ಅಲ್ಲಿ ಲಾಸ್ ಆಯಿತು ಅವನಿಗೆ. ಅಲ್ಲಿಂದ ಅದು ಇದು ಕಂಪ್ನಿ ಮಾರ್ಕೊಂಡು ಅದೇನು ಲೋನ್ ಇತ್ತಂತೆ ಬ್ಯಾಂಕ್ದು, ಅದೆಲ್ಲ ಮಾಡಿಬಿಟ್ಟು ಹೆಸರುಗಡೆ ಹತ್ರ ಒಂದು ಕೋಳಿ ಫಾರ್ಮ್ ಮಾಡ್ಕೊಬಿಟ್ಟವನೇ. ಅಲ್ಲಿ ಕೋಳಿ ಫಾರ್ಮ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಬೂಸಿಂಗ್ ಪಾರ್ಟಿ, ಸಖತ್ ಇದ್ರ ಪಾರ್ಟಿ, ಗಂಡ ಹೆಂಡ್ತಿರ್ ಜಗಳ ಬಂದಿದೆ. ಇದೆಲ್ಲ ಫ್ಯಾಕ್ಟ್ರಿಯೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಾದ್ಮೇಲೆ ಇಲ್ಲೇ ಬಂದು ಒಂದು ಯಾವುದೋ ಒಂದು ಲೀಸ್ಗೆ ಹಾಕ್ಕೊಂಡು ಒಂದು ಯಾವುದೋ ಒಂದು ತೋಟದ ಥರ ಮಾಡಿ ಕೋಳಿ ಥರ ಸಾಕ್ಕೊಂಡು ಮಾಡಿಕೊಂಡು ಈ ಹೆಂಡ್ತಿ ಚಿಂತೆಲೇ ಅರ್ಧ, ಅಂದರೆ ಏನಾದರೂ ಮಾಡಿ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಏನೋ ಒಂದು ಮೇಲೆ ಅಂದರೆ ಈ ಥರದ್ರಲ್ಲಿ ಮಾಡಿಕೊಂಡು ಮಾಡೋಣ ಅನ್ನುವಂಥದ್ದು ಅವನ ತಲೆಯಲ್ಲಿ ಬಂದ್ಬಿಡ್ತು ಪ್ಲ್ಯಾನು. ಆಮೇಲೆ ಅದಾಗೋದು, ಆಮೇಲೆ ಲೈ ಬ್ಯಾಂಡ್ಗಳಿಗೆ ಹೋಗೋದು, ದುಡ್ಡುಗಳು ಸಿಕ್ಕಾಪಟ್ಟೆ ಬರೋಕ್ಕೆ ಶುರುವಾದ್ವಲ್ಲ ಇವೆಲ್ಲ. ಆಮೇಲೆ ಕೊನೆಗೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಆಲ್ಮೋಸ್ಟು 85% ಅಷ್ಟು ಮುತ್ತೋಟು ಮಣಾಪುರಂನಲ್ಲೇ ಅಡ ಇಟ್ಟಿದ್ದ ಎಲ್ಲನೂ. ಓಕೆ, ಒಪ್ಕೊಂಡೆ ಸರ್ ಅವನು. ಅಲ್ಲಿ ನಾವು ಅವನ್ನ ಹಾಕುವಂಥ ಪ್ರಶ್ನೆಗೆ ಅವನು ಯಾವ ಕಾರಣಕ್ಕೂ ಇಲ್ಲ ಅಂತ ಹೇಳುವಂಗೆ ಇಲ್ಲ. ಅವನು ಹೇಳಿ ಅಕಸ್ಮಾತ್ ಇಲ್ಲ ಅಂತ ಹೇಳ್ದ ಅಂದರೆ ಅವ್ನು ಚರ್ಮ ಬಿಡ್ಬೇಕಲ್ಲ ನಾವು. ಯಾವಾಗ ಉಡಾ ಹಾವು ಸುಲಿತಾರೆ ಹಂಗೆ ಸುಲ್ದಾಕ್ಬಿಡ್ತೀವಿ, ಬಿಡ್ತೀವಿ. ನಮ್ಗೆ ಗೊತ್ತು ಅವ್ನು ಮಾಡಿರೋದು ಅವನೇ ಏನ್ಬಿಟ್ಟು ಅಂತ. ಅಲ್ಲಿ ಬೇರೆ ಇನ್ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಅವನಲ್ಲದೆ. ಆಮೇಲೆ ಕೊನೆಗೆ ಅವರಪ್ಪ ಅಡ್ವೊಕೇಟ್ ಆ್ಯಕ್ಚುಲಿ ಕೃಷ್ಣಗಿರಿನಲ್ಲಿ, ಅವ್ರ ತಂದೆ ಲೀಡಿಂಗ್ ಅಡ್ವೊಕೇಟ್ ಅವನು, ಅವ್ರ ಮಗ ಅವನು. ಆಮೇಲೆ ಈಗೀಗ ಸರ್ ಒಂದು ಸ್ವಲ್ಪ ಡಿಫೆಂಡ್ ಮಾಡ್ಕೊಳಕ್ಕೆ ಅದು ಇದೆಲ್ಲ ಹೋದ. ಆಮೇಲೆ ಇಲ್ಲ ಸರ್ ಹಿಂಗೆಲ್ಲ ನನಗೆ ಭಾಳ ತೀರಾ ಅವಶ್ಯಕತೆ ಆಗಿತ್ತು, ಒಂದು 2-3 ಮಾಡ್ಬಿಟ್ಟು ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಸರ್. ಆಮೇಲೆ ನನಗೆ ದುಡ್ಡು ಜಾಸ್ತಿ ಬರೋಕ್ಕೆ ಶುರುವಾಯ್ತು ಸರ್. ಹೆಚ್ಚು ಕಡಿಮೆ ಅವನು ಒಂದು 65ರಿಂದ 70 ಚೌಲ್ಟ್ರಿಗಳ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದ ಅವನು. ಭಾಳ ಯೂಜ್ ರಿಕವರಿ ಮಾಡ್ದೋ ಬಿಡಿ ನಾವು. ಅಂದರೆ ಆಲ್ಮೋಸ್ಟ್ ಕೆಲವಷ್ಟೆಲ್ಲ ಇದು ಯಾವ್ದು ಬರ್ತದೆ ನೋಡಿ, ಎಂಥದೋ ಒಂದು ಕೆಲವಷ್ಟೆಲ್ಲ ಇವಿದ್ದಾವೆ, ಈ ಕೊಂಡ್ಕೊಬಿಡ್ತಾರೆ ನೋಡಿ, ದುಡ್ಡು ಕೊಂಡ್ಕೊಬಿಟ್ಟು ಕರ್ಗಿಸ್ಬಿಡ್ತಾರಲ್ಲ, ಭಾಳ ಡಿಫೆಂಡ್ ಮಾಡ್ಕೋತಾನ ಅವನು. ನಾವೇನೀಗ ನಾವು ತಗೋಬಾರ್ದು ಅಂತ ಎಲ್ಲಿದೆ ಅನ್ನೋದು, ಆಮೇಲೆ ಯಾರು ಹಿಡ್ಕೊಂಡೋದ್ರೆ ಪೊಲೀಸ್ ಸ್ಟೇಷನ್ ಕೇಸ್ ಹಾಕೋದು, ಆಮೇಲೆ ಅವ್ರ ಮೇಲೆ ABS ಹಾಕೋದು, ಆಮೇಲೆ ಅವ್ರ ಮೇಲೆ ಸರ್ಚ್ ವಾರೆಂಟ್ ಹಾಕ್ಸೋದು. ನಮ್ಮವರೇ ಕೆಲವಷ್ಟು ಜನ ಈ ರಿಟೈರ್ಡ್ ಆದವರೆಲ್ಲ ಕೆಲವಷ್ಟು ಜನ ಮನೇಲಿರದೆ ಹೆಣ್ಮಕ್ಳಿಗೆ ಆಡಿಸ್ಕೊಂಡು ಹೆಣ್ಮಕ್ಳುಗಳನ್ನ ಕುದುರೆಗಿದ್ರೆ ಆಟ ಆಡಿಸ್ಕೊಂಡು ಬಿಟ್ಟು ಹೋಗಿ ಇಂಥ ಆ ಕಂಪ್ನಿಗಳೆಲ್ಲ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಹೋಗಿ ಅದೇನು ಜೀವನ ಮಾಡೋಕ್ಕಾಗೋದಿಲ್ವ, ಬೇರೆ ಇರ್ತವೆ ಕೆಲಸ ಮಾಡೋದಕ್ಕೆ. ಇವರೇ ಹೋಗಿ ಅಡ್ವೈಸ್ ಕೊಡ್ತಾರೆ ಅವ್ರಿಗೆ. ನಾವು ಅವ್ರಿಗೆಲ್ಲ ಹೇಳಿದೀವಿ ರೀ, ಇಂಥ ಯಾಕ್ರಿ ಬೇಕು, ಇಂಥ ಪವಿತ್ರವಾದಂಥ ಪೊಲೀಸ್ ಕೆಲಸ ಮಾಡಿಬಿಟ್ಟು ಇಂಥ ನಾಲಾಯಕ್ ಸುಳ್ಳು ನಾವೆಲ್ಲ ಇದ್ರ ಕಂಪ್ನಿಗಳಿಗೆಲ್ಲ ನಾವೆಲ್ಲ ಹೋಗಿ ಅಡ್ವೈಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆಲ್ಲ ಜನ ಏನಂತಾರೆ ಹೇಳಿ, ಭಿಕ್ಷೆ ಬೇಡ್ಕೊಂಡು ಬೇಡೋದು ಅಂಥವಕ್ಕೆಲ್ಲ ಹೋಗ್ಬಿಟ್ರೆ ನಾವು. ಈಗ ಕಳ್ತನ ಮಾಡಿಬಿಟ್ಟಾದ್ಮೇಲೆ ಸಾಮಾನು ತೊಗೊಂಡಾದ್ಮೇಲೆ ಕೊಟ್ಬಿಡ್ಬೇಕು, ನಾವು ನಿಮ್ಗೆ ಕೊಡಬೇಕಲ್ವಾ? ಇಲ್ಲ ನಾವು ಮಾರ್ಕೊಬಿಟ್ಟು ನಾವು ತೊಗೊಳ್ಳೋದೇ ನಮ್ಮ ಕೆಲಸ, ನಾವು ಕರ್ಗಿಸ್ಬಿಟ್ಟು ನಮ್ಮ ಹತ್ರ ಇಲ್ಲ ಅಂತ ಡಿಫೆಂಡ್ ಮಾಡ್ಕೊಬಿಟ್ರೆ ಕಳ್ಕೊಬಿಟ್ಟು ಅವ್ರ ಕತೆ ಏನಾಗಬೇಕು? ಏನು ಅಲಸಾಕ್ಬಿಡ್ತಾರೆ. ಆ ಕೋರ್ಟ್ಗೆ ಹೋಗು, ಈ ಕೋರ್ಟ್ಗೆ ಹೋಗು, ಹೈಕೋರ್ಟ್ಗೆ ಹೋಗು, ಅಲ್ಲಿ ಹಾಕು, DGಗೆ ಬರೀ, ಕಮಿಷನರ್ಗೆ ಬರೀ, ಹಂಗೆ ದುಡ್ಡು ಕೇಳಿದ್ರು ಅಂತ ಬರೀ, ಹಿಂಗೆ ಬರೋದು ಬದ್ನಾಮ್ ಮಾಡಿಬಿಡ್ತಾರೆ ಆಫೀಸರ್ನ ಅವರು. ಆಫೀಸರ್ ಅವನು ಅಯ್ಯೋ ಬೇಡಪ್ಪ ಇವ್ರು ಸವಾಸ, ಇವ್ನಿಗೆ ರಿಕವರಿ ಮಾಡೋದೇ ಬೇಡ, ಇವರು ಅಲಿಗೇಷನ್ ನಮ್ಮ ಮೇಲೆ ಹಿಂಗೆ ಮಾಡ್ತಾವ್ರೆ ಅಂತ ಇಂಥ ಕಳ್ಳ ಐಡಿಗಳೆಲ್ಲ ನಮ್ಮವರೇ ಕೊಡ್ತಾರೆ, ಈ ರಿಟೈರ್ಡ್ ಆದವರು.
ಅದು ಹೆಂಗೆ ಅದು ಆ ಸಂಬಳ ಆದರೂ ತೊಗೊಂಡು ಅದು ಹೆಂಗೆ ಜೀವನ ಮಾಡ್ತಾರೋ ಅವರು ಅಂಥ ಕಂಪ್ನಿಗಳೆಲ್ಲ. ಸರ್ ಅಂಥವಕ್ಕೆಲ್ಲ ಸೇರಬಾರ್ದು ಸರ್. ಆ್ಯಸ್ ಎ ಪೊಲೀಸರ್ ಆಫೀಸರ್ ಆಗಿದ್ಕೊಂಡು ನಾವೆಲ್ಲ ಜನಗಳದ್ದು ದುಡ್ಡು ಮಾಡಿ ನಾವು ಅವ್ರದ ಈ ಥರ ಹೋಗಿ ಮತ್ತೆ ಹಿಂಗೆ ಈ ಥರ ಮಾಡ್ತಾ ಇದ್ದೇವೆ. ಕೆಲವಷ್ಟೆಲ್ಲ ಈ ಥರ ಹಲವಾರು ಕಂಪ್ನಿಗಳೆಲ್ಲ ಈ ಥರ ಮೋಸ ಮಾಡ್ತಾರೆ, ತೊಂದರೆ ಕೊಡಲಿ. ಈಗ ಮಣಪುರಮ್ಮು ಅವ್ರು ನೀಟಾಗಿ ನಮ್ಮ ಮಾಜರ್ ತೊಗೊಂಡೋಗಿ ಕೊಟ್ಟು FIR ಕೊಟ್ಟರೆ ನೀಟಾಗಿ ಕೊಟ್ಬಿಡ್ತಾರೆ. ಮುತೋಟವರು ನೀಟಾಗಿ ನೋಡಿ ಹಿಂಗೆ ಕಳ್ತನ ಆಗಿದೆ, ಹಿಂಗೆ ಅಡ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಕೊಟ್ಟ ಅಂದರೆ ಏನಿರ್ತದೋ ಕೊಟ್ಬಿಟ್ಟು ಮಾಜರ್ ಮಾಡಿ ಕೊಟ್ಬಿಡ್ತಾರೆ. ಒಂದು ಪಿನ್ ಇಟ್ಕೊಳ್ಳಲ್ರ ಅವರು. ಈ ಬೇರೆ ಕಂಪ್ನಿಗಳು ಯಾಕೆ ಹಂಗೆ ಮಾಡೋಕ್ಕಾಗಲ್ಲ? ಅವು ಕಳ್ತನ ಆದಾದ್ಮೇಲೆ ಕಳ್ತನ ಕೊಡಬೇಕಾ ಬೇಡ ನಾವು ವಾಪಸ್ಸು? ನಮಗೇನಂತಾರೆ ಹೇಳಿ, ಜನ ತಗೊಂಡು ಹೊಡಿತಾರೆ ಎಲ್ಲ. ಅದಕ್ಕೆ ಅರ್ಧ ಪೊಲೀಸವ್ರ ಮೇಲೆ ನಂಬಿಕೆ ಹೋಗಿರೋದೆ ಇಂಥ ಬೇಜಾನ್ ಕಳ್ಳ ಕಂಪ್ನಿಗಳಿಂದ. ಕೊಡೋದಿಲ್ಲ, ತೊಗೊಂಡಾದ್ಮೇಲೆ ನಮ್ಗೆ ಕೊಟ್ಬಿಟ್ರೆ ನಾವು ಈಸಿಯಾಗಿ ಅವ್ರಿಗೆಲ್ಲ ಕಳ್ಕೊಂಡವ್ರು ಕೊಟ್ಬಿಡ್ತೀವಿ. ಏನಪ್ಪ ಕಳ್ತನ ಆಯಿತು, ನಮ್ಮ ಮನೆದು ಹಿಡ್ದೇ ಇಲ್ವಲ್ಲ ಪೊಲೀಸ್ನವರು ಅಂದರೆ ಇಂಥವ್ರಿಗೆ ತೊಗೊಂಡೋಗ್ಬಿಟ್ಟು ಒಳಗಡೆಗೆ ಹಾಕ್ಬಿಟ್ರೆ, ತೊಗೊಂಡೋಗಿ ರುದ್ರಭೂಮಿಗೆ ಸೇರಿಸ್ಬಿಟ್ರೆ ಗತಿ ಹೆಂಗೆ ಮಾಡೋದು ಹೇಳಿ? ಜನಕ್ಕೆ ಹೆಂಗೆ ವಾಪಸ್ ಕೊಡೋದು? ಇದು ಭಾಳ ಅನ್ಯಾಯ ಸರ್. ಇದು ನಮ್ಮವ್ರು ಯಾವ ಕಾರಣಕ್ಕೂ ಕೆಲಸ ಮಾಡಬೇಡಿ. ಭಿಕ್ಷೆ ಬೇಡ ಆದರೂ ಮಾಡಿ, ಈ ಕೆಲಸಕ್ಕೆ ಮಾತ್ರ ಇಂಥವ್ರ ಹತ್ರ ಕಂಪ್ನಿಗೆ ಮಾತ್ರ ಕೆಲಸಕ್ಕೆ ಹೋಗಬೇಡಿ. ನಾವು ಎಷ್ಟು ಹೇಳಿ, ನಾವು ಓಪನಾಗೆ ಕೆಲವು DSP ರ್ಯಾಂಕ್ ಆಫೀಸರ್ಗಳಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಇಂಥ ಬ್ಲೇಡ್ ಕಂಪ್ನಿಗಳಿಗೆ. ಅನ್ಯಾಯ ಸರ್ ಇದು, ಭಾಳ ಘೋರಾಪರಾಧನೂ ಸಹ ಅದು. ನಾವು ಪೊಲೀಸ್ ಆಗಿದ್ಕೊಂಡು ನಾವು ಬೇರೆ ಇನ್ಯಾವುದೋ ಕಂಪ್ನಿನಲ್ಲಿ ಬೇರೆ ಹೋಗಿ ಸೇರ್ಕೊಳ್ಳೋಣ. ಇಂಥವ್ರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಾರ್ದು. ಯಾವುದೇ ಕಂಪ್ನಿ ತಗೊಳ್ಳಿ ಸರ್, ತಗೊಂಡಾದ್ಮೇಲೆ ವಾಪಸ್ ಕೊಡಬೇಕು. ಯಾವುದೇ ಆಗಲಿ, ತಗೊಂಡಾದ ತಕ್ಷಣವೇ ನೋಡಿ ಸರ್ ನಾವು ತೊಗೊಂಡಿದ್ದೀವಿ, ಇಷ್ಟು ಗ್ರಾಮ್ ತೊಗೊಂಡಿದ್ದೀವಿ, ಇಷ್ಟು ಗ್ರಾಮ್ ನಾವು ನೀವು ಇನ್ಸೂರೆನ್ಸ್ ತೊಗೊಳ್ಳಿ, ನಮಗೇನು ಬೇಡ ಅಂತೀವ ನಾವು? ಇನ್ಸೂರೆನ್ಸ್ ಮಾಡಿಸಿ ತೊಗೊಳ್ಳಿ, ಇನ್ಸೂರೆನ್ಸ್ ದುಡ್ಡನ್ನ, ನಮಗೇನಂತೆ? ಅಟ್ಲೀಸ್ಟು ಕಳ್ಕೊಂಡ್ರಿಗಾದ್ರೂ ಹೋಗ್ಬಿಡುತ್ತಲ್ಲ. ಸಾರ್ವಜನಿಕರ ದುಡ್ಡು ಸಾರ್ವಜನಿಕರಿಗೆ ತಾನೆ. ಈಗ ಇನ್ಸೂರೆನ್ಸ್ ಏನು? ಸಾರ್ವಜನಿಕರ ದುಡ್ಡು. ಕಳ್ಕೊಂಡಿರೋರು ಯಾರೋ ಒಬ್ಬ ಅಮಾಯಕ ಕಷ್ಟಪಟ್ಟು ದುಡಿದ್ರು ಕಳ್ಕೊಂಡಿರ್ತಾರೆ. ಸಾರ್ವಜನಿಕರ ಸೇವೆನೇ ಅಲ್ಲಿ ಹೋಗುತ್ತೆ. ಕೊಡಿ ಅದನ್ನು. ನೀವು ಅದು ಮಾಡಬೇಕಲ್ವಾ? ಅದನ್ನು ಮಾಡೋದಿಲ್ಲ. ಏನು ಮಾಡಿದ್ರು ನಾವು ತೊಗೊಂಡೇ ಇಲ್ಲ ಅಂತ ಅದಕ್ಕೆ ನಿಂತು ಬಿಡ್ತಾರೆ. ಅದೇ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಅದು ಒಂದು ಕೇಸ್ಗೆ ಇದರೊಳಗಡೆ ನಾವು ಮಾಡಿದಾಗ ಆ ಎವಿಡೆನ್ಸ್ನ ಕೊಂದಾಗ್ತಂಗೆ ಎವಿಡೆನ್ಸ್ನ ಸಾಯಿಸಿದ್ನ, ಅದು ಅಫೆನ್ಸ್. ಅದು ಆ್ಯಕ್ಚುಲಿ ಅದು ಆ ಎವಿಡೆನ್ಸ್ನ ಸಾಯಿಸ್ತೂ ಸಹ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ನಾವು. ಹಂಗೆ ಮಾಗಡಿನಲ್ಲಿ ಯಾರೋ ನಮ್ಮ ಪೊಲೀಸ್ ಸ್ಟೇಷನ್ಲಿ, ತಾವರೆಕೆರೆ ಪೊಲೀಸ್ ಸ್ಟೇಷನ್ಲಿ ಅರೆಸ್ಟ್ ಮಾಡಿದ್ರ ಕೇಸಲ್ಲಿ. ಅದೆಲ್ಲ ಮಾಡಬೇಕು, ಕ್ರಮಬದ್ಧವಾಗಿ ಮಾಡಬೇಕು. ಆಮೇಲೆ ಇದಕ್ಕೆ ಹಿರಿಯ ಅಧಿಕಾರಿಗಳು ಇವ್ರು ಇಂಥವ್ರು ಹೋದರೆ ಫಸ್ಟ್ ಇವ್ರನ್ನ ಅರೆಸ್ಟ್ ಮಾಡಿ ಒಳಗಾಕ್ರಿ, ಇವ್ರಿಗೆಲ್ಲ ಕೊಡಲಿಲ್ಲ ಚಿನ್ನು ಅಂತ ಅಂದ್ರೆ ಹೇಳಬೇಕು. ಆಮೇಲೆ ಈ ಸಪೋರ್ಟ್ಗೆ ಹೋಗ್ತಾರಲ್ಲ ಆಫೀಸರ್ಗಳು, ಅವ್ರು ಬಾಗಿಲು ಹತ್ತಿಸ್ಬಾರ್ದು ಯಾರಿಗೇ ಆಗಲಿ. ಇಂಥವ್ರನ್ನೆಲ್ಲರೂ ಇವ್ರನ್ನ ಧಿಕ್ಕಾರಕ್ಕೆ ಹೋಗ್ಬಿಡ್ಬೇಕು ನಾವು. ರಿಟೈರ್ಡ್ ಆಗ್ಬಿಟ್ಟು ಆದಮೇಲೆ ಕಳ್ತನ ಕೇಳಿದ್ಬಿಡ್ದ ನಾವು. ತಪ್ಪಲ್ವಾ ಸರ್ ಅದು? ತಪ್ಪದು. ನಾವು ಹೇಳಿದ್ದೀನಿ ಸರ್, ಇದೆಲ್ಲ ಮಾಡಬಾರ್ದಿದ್ದು. ಗೌರವಾಗಿರೋ ಕಂಪ್ನಿ ಇದ್ದಾವೆ. ನಾವೇ ಮುತ್ತೋಟ್ಗೆ ಹಂಗೆ ಅಂತೀವ, ಮಣಾಪುರ್ಗೆ ಹಂಗೆ ಅಂತೀವ, IFILಗೆ ಅಂತೀವ. ಸುಮಾರು ಗೋಲ್ಡ್ ಲೋನ್ ಕಂಪ್ನಿಗಳಿದ್ದಾವೆ. ನಾವು ಯಾರಿಗೂ ಹಂಗೆ ಅನ್ನೋದಿಲ್ವಲ್ಲ. ಯಾರು ನಮ್ಮ ನೇರು ಕೊಡಲ್ವೋ ಅವ್ರಿಗೆ ನಾವು ಅಂತೀವಿ ಹಂಗಂತಾರ. ಅದು ಅನ್ನಲೇಬೇಕಲ್ಲ, ನಮ್ಗೆ ಜನ ಬಿಡಲ್ವಲ್ಲ ಅವ್ರಿಗೆ. ನಮ್ಗೇನು ಆಗ್ಬೋದು ಹೇಳಿ? ಇಷ್ಟು ರಿಕವರಿ ಚಿನ್ನ ತೊಗೊಂಡು ಅವ್ನು ಕೊಟ್ಟಾದ್ಮೇಲೆ ಅವ್ರಿಗೆ ಕಳ್ಕೊಂಡಿರೋ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಎಷ್ಟು ಪಾಪ, ಎಷ್ಟು ಕಷ್ಟಪಟ್ಟಿರ್ತಾರೆ. ರಕ್ತ ಕಣ್ಣೀರು ಬಂದಿರ್ತದೆ ಅವ್ರಿಗೆ. ಭಾಳ ಕಷ್ಟ ಇದೆ ಈ ವಿಚಾರದಲ್ಲಿ. ಅದರಿಂದ ಹಿಂಗೇನಾರ ಆದಾಗ ನನಗೆ ಇದರಲ್ಲಂತೂ ಭಾಳ ಬೇಜಾರಿದೆ. ಹಿಂಗೆ ಬನ್ನಿ ಹಂಗೆ ತೊಗೊಂಡೋಗಿ ಅಂತೆ, ಹಿಂಗೆ ಬನ್ನಿ ಚಿನ್ನ ಹಂಗೆ ದುಡ್ಡು ತೊಗೊಂಡು ಹೋಗ್ಬಿಡಿ. ಯಾರಪ್ಪ ಕಳ್ತನದ್ದು ಯೋಚನೆ ಮಾಡಬಾರ್ದಲ್ಲ. ಅವ್ರು ಏನು ವೆರಿಫೈ ಮಾಡಿ ತೊಗೋಬೇಕು ಚಿನ್ನನ. ಅಫ್ಕೋರ್ಸ್ ಅಲ್ವಾ? ನೀನು ಯಾವ್ದು ಕೊಡಪ್ಪ, ನೀನು ಎಲ್ಲಿಂದ ಕೊಂಡ್ಕೊಂಡೆ? ಏನಿಲ್ಲ, ಅದ್ರ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮೂಲ ಇಲ್ಲ, ಎಲ್ಲೂ ಅದೊಂದಕ್ಕೆ ಈ ಜಗತ್ತಲ್ಲಿ ಕಾನೂನೇ ಇಲ್ಲ ಅದಕ್ಕೆ. ನನ್ನ ಮಗಂದದು ಆಯಿತು, ಯಾರೂ ರೆಸಿಟ್ ಇಟ್ಕೋಕ್ಕಾಗೋದಿಲ್ಲ. ಅದು ಕಷ್ಟದ ಕೆಲಸ. ಇಲ್ಲಿ ಅದೇನೋ ಹೇಳ್ತಾರೆ, ಅದೇನೋ ಹೋಗಿ ನಾವು ಕಟಿಂಗ್ ಶಾಪ್ಗೆ ಹೋದರೆ ಕೂದಲಿಲ್ಲ ಕಾಕಪ್ಪ ಎಷ್ಟು ಕಾಸು ಕೊಡ್ತೀನಿ ಅಂದಂಗೆ ಆಯ್ತದೆ. ಅದು ಚಿನ್ನದ ಅಂಗಡಿಗೆ ಹೋದಾಗ ಅದಾಗದ ಕೆಲಸ. ಆದ್ರೂ ಅವು ಸರಿಯಾದಂಥ ಕ್ರಮಬದ್ಧವಾಗಿ ತೊಗೋಬೇಕಲ್ಲ. ಅದು ಕಾನೂನು ಅಂತ ಇರ್ತದಲ್ಲ. ರಿಸೀವರ್ ಆಫ್ ಗೋಲ್ಡನ್ ಸ್ಟೋಲನ್ ಪ್ರಾಪರ್ಟಿ ಏನು, ಇಟ್ ಈಸ್ ಎನ್ ಅಫೆನ್ಸ್. ಕಳ್ತನ ಸಾಮಾನುಗಳನ್ನ ತಗೊಳ್ಳುವಂಥದ್ದು ಕಳ್ತನ ಮಾಡಿದಷ್ಟೇ ಅಪರಾಧ. ಇದೂ ಅದು ಗೊತ್ತಿದ್ದೂ ಸಹ ಅದಕ್ಕೆ ಹೋಗಿ ನಾವು ಪೊಲೀಸರುಗಳು ಕತ್ತಿ ಗುರಾಣಿ ಇಟ್ಕೊಂಡು ನಿಂತ್ಕೊಳ್ಳೋದು ಹಿಂಗೆ. ಅಯ್ಯೋನಲ್ಲಿ ಹೋಗ್ಬಿಟ್ರೆ ಅವ್ರ ಆಫೀಸ್ಗಳಲ್ಲೆಲ್ಲ ವಿಡಿಯೋಗಳು, ಪೊಲೀಸ್ ಆಫೀಸರ್ಗಳು ಇಷ್ಟು ಗಂಟೆಗೆ ಬಂದರು, ಇಷ್ಟು ಗಂಟೆಗೆ ನಮ್ಗೆ ಹಿಂಗೆ ಎದುರಿಸಿದ್ರು, ಹಿಂಗೆ ಬಂದರು, ಹಿಂಗೆ ಹೇಳಿದ್ರು, ಕೊಡಲಿಲ್ಲ ಅಂದರೆ ಎತ್ತಾಕೊಂಡು ಹೋಗ್ಬಿಡ್ತೀವಿ, ಮುಚ್ಚಿಬಿಡ್ತೀವಿ ಅಂತೇಳಿ ಮುಚ್ಚೋದೆಲ್ಲ ಬೆಂಕಿ ಇಡ್ತೀವಿ. ಇನ್ನೇನು ಮಾಡೋದು? ಜನ ಕೊಡಬೇಕಲ್ಲ ನಾವು. ಆ ಕಾರಣಕ್ಕೆ ದಯಮಾಡಿ ಇಂಥ ಯಾವ್ಯಾವರು ನಿಮ್ಮ ಮನಸ್ಸಿಗೆ ಅನ್ನಿಸ್ತದಲ್ಲ ಕಳ್ಳ ಕಂಪ್ನಿಗಳು ಅಂತ, ಈ ರಿಟೈರ್ಡ್ ಆದ ಆಫೀಸರ್ಗಳು ದಯಮಾಡಿ ಅವ್ರ ಭಿಕ್ಷೆಗೆಲ್ಲ ದಯಮಾಡಿ ಕೆಲಸಕ್ಕೆ ಹೋಗ್ಬೇಡಿ ನೀವು. ಹಂಗೇನಾರು ನಿಮ್ಗೇನಾರು ಕೆಲಸ ಇಲ್ವಾ? ಬೇಕಾದ್ರೆ ಏನಾರು ಇದ್ದಾವೆ ಬೇಕಾದಷ್ಟು ಚೆನ್ನಾಗಿ ಸೆಕ್ಯೂರಿಟಿಗೆ ಹೋಗಿ ಸೇರ್ಕೊಬಿಡೋದು ಆ ಕಡೆ ಎಲ್ಲಾದ್ರೂ. ಇನ್ನೇನು ಮಾಡೋದು? ಜೀವನ ಮಾಡೋಕ್ಕೊಂದು ಮಾರ್ಗ ಅಂತ ಬೇಕು ಅಂತ ಅಂದರೆ ಸೇರಬಾರ್ದು. ನಮಗೂ ನಮ್ಮದೇ ಆದಂಥ ಒಂದು ಪೊಲೀಸಲ್ಲಿ ವೃತ್ತಿ ಮಾಡ್ಕೊಂಡು ಬಂದಿರ್ತೀವಿ. ಜನ ನಮ್ಮನ್ನು ನಂಬ್ಕೊಂಡಿರ್ತಾರೆ. ಮತ್ತು ಈಗ ಹೋಗಿ ಅವ್ರಿಗೆ ನಾವು ಡಿಫೆಂಡ್ ಮಾಡುವಂಥ ಗೊತ್ತಿದ್ದು ಡಿಫೆಂಡ್ ಮಾಡ್ತಾರೆ. ಏನು ಸಾರ್ ನೀವು ಹಿಂಗೆಲ್ಲ ಸಾರ್, ಏನು ಸಾರ್ ಏನೋ ಮಾಡೋದು ಕೆಲಸಕ್ಕೆ ಸೇರ್ಕೊಬಿಟ್ಟಿದ್ದೀನಿ ಸಾರ್. ಈಗ ಅಲ್ಲ ರೀ, ಸೇರ್ಕೊಬಿಟ್ಟಿದ್ದೀರಿ, 35 ವರ್ಷ ಕೆಲಸ ಮಾಡಿದೀಯಪ್ಪ, ಮತ್ತು ಕಳ್ಳ ವೃತ್ತಿ ಮಾಡ್ತೀರಾ?
ಗೊತ್ತಿದ್ದು ಸೇರಬಾರ್ದದು. ದಯಮಾಡಿ ಹಂಗೆಲ್ಲ ಈಗ ಇರ್ತಕ್ಕಂಥ ರಿಟೈರ್ಡ್ ಆಫೀಸರ್ಗಳಿಗೆ ನನ್ನ ಒಂದು ಕಳಕಳಿಯ ಮನವಿ, ನೀವು ಕೈ ಮುಗಿದು ಕೇಳ್ಕೊತೀನಿ, ಇಂಥ ಕಳ್ಳ ಕಂಪ್ನಿಗಳ ಜೊತೆ ದೇವರಾಣೆ ಅವರು ಒಂದು 5 ಲಕ್ಷ ಕೊಡ್ತೀವಿ ಅಂದ್ರೂ ನಮ್ಮ ಚಪ್ಪಲಿಗೆ ಸಮಾನ. ದಯಮಾಡಿ ಹೋಗಬೇಡಿ. ತುಂಬ ಚೆನ್ನಾಗಿ ಹೇಳಿ ಸರ್. ಸೊ ಇದು ಚೌಲ್ಟ್ರಿ ಕಳ್ಳರ್ ವಿಚಾರ ಇಲ್ಲಿ ತನಕ ಬಂತು. ಸೊ ಚೌಲ್ಟ್ರಿ ಕಳ್ಳರ್ ಎಲ್ಲೆಲ್ಲೋ ಹೇಳಿ ಸರ್. ಅದೇ ನನಗೆ ಭಾಳ ಬೆಂಕಿ ಉರಿದಂಗೆ ಉರಿತಾ ಇದೆ ನನಗೆ. ಗೊತ್ತಾಯ್ತು. ಸೊ ಸರ್ ಈಗ ಇದು ನಿಂತಿದೆ ಸರ್ ಚೌಲ್ಟ್ರಿ ಸರ್. ಇದು ಎಲ್ಲಿವರೆಗೂ ಕಳ್ಳರಿರ್ತಾರೋ ಅಲ್ಲಿವರೆಗೂ ನಿಲ್ಲಲ್ಲ ಸರ್. ಬೇರೆ ಬೇರೆ ವಿಧಗಳಲ್ಲಿ ನಮ್ಮ ಜನಗಳು ಎಲ್ಲಿವರೆಗೂ ಅಲರ್ಟ್ ಆಗಲ್ವೋ, ಎಲ್ಲಿವರೆಗೂ ಅವರು ಅದನ್ನು ನಾವು ನಮ್ಮ ಥರನೇ ಈ ಪ್ರಪಂಚ ಅಂತ ಎಲ್ಲಿವರೆಗೂ ತಿಳ್ಕೊಂಡಿರ್ತಾರೋ ಅಲ್ಲಿವರೆಗೂ ಕಳ್ತನ ಆಯ್ತಾನೆ ಇರ್ತವೆ ಸರ್. ಎಸ್ ಸರ್. ನಾನು ಸರ್ ಇನ್ನೊಂದು ಪ್ರಶ್ನೆ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಖಂಡಿತ ಕೇಳ್ತೀನಿ. ಅಂದರೆ ಈ ಬೇಲ್ ಕೊಡೋ ಪ್ರಕ್ರಿಯೆ ಇದೆಯಲ್ಲ ಸರ್, ವಿಶೇಷವಾಗಿ ಈ ಕಳ್ಳತನದ್ದೇ ನೀವು ಹೇಳಿದರೆ 5,000ಕ್ಕೆ ಇವರು 5 ಲಕ್ಷದ್ದು 50 ಲಕ್ಷದ್ದು ಕಳ್ಳತನ ಮಾಡಿದವ್ರಿಗೆ 5,000ಕ್ಕೆ ಇವರು ಬೇಲ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಖಂಡಿತ ಉದ್ಭವ ಆಗುತ್ತಲ್ಲ ಸರ್. ಇದಂದರೆ ನಾನು ಹೇಳೋದು, ಈಗ ನಾವು ರೈತರಿಗೆ ಪರಿಹಾರ ಕೊಡೋದು ಮುಂಚೆ ಏನಿತ್ತು ತುಂಬ ಕಡಿಮೆ ಸರ್ ಪರಿಹಾರ, ಅದು ಕಾಲಾನುಕ್ರಮಣ ಚೇಂಜ್ ಆಗಬೇಕು. ಈಗ BPL APL ಎಷ್ಟಿರಬೇಕು ಅವ್ರಿಗೆ ವರ್ಷಕ್ಕೆ ಅನ್ನೋದು, ಆ ವರಮಾನ 2000 ಇಸ್ವಿನಲ್ಲೂ ಸೇಮ್ 2020ರಲ್ಲೂ ಸೇಮ್ ಹೆಂಗಿರಕ್ಕೆ ಸಾಧ್ಯ ಸರ್ ಅಲ್ವಾ? ಹೆಂಗೆ ಚೇಂಜ್ ಆಗುತ್ತೋ ಅದೇ ಥರ ಬೇಲ್ ಕೊಡೋಕ್ಕೂ ಏನು ದುಡ್ಡು ಕಟ್ಟಿಸ್ಕೋಬೇಕು ಅದು ಕೂಡ ಚೇಂಜ್ ಆಗಬೇಕಲ್ವ ಸರ್? ಅಂದರೆ ನ್ಯಾಯಾಲಯಗಳಲ್ಲಿ ಯಾವ ಥರ ಆದೇಶಗಳು ಬರ್ತವೆ ಕಾಲಕ್ಕೆ ಎನ್ನುವಂಥದ್ದು, ನಾವು ಅದರ ಬಗ್ಗೆ ತೀರಾ ಅದನ್ನ ಏನು ಈ ಪೋಸ್ಟ್ ಮಾರ್ಟಮ್ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಇಂಥ ಕೇಸ್ಗಳಲ್ಲಿ ಅವ್ರಿಗೂ ಸಾಲ್ವೆಂಟ್ ಶ್ಯೂರಿಟಿಗಳು ತೊಗೋಬೇಕು ಕೋರ್ಟ್ಗಳಲ್ಲಿ. ಅಂದರೆ ಜಾಮೀನು ಅಂದರೆ ಯಾರಾದರೂ ಇನ್ನೊಬ್ಬರು ಬಂದು ಜಮೀನು ಇರ್ತಕ್ಕಂಥವ್ರು, ಪತ್ರ ಇರ್ತವ್ರೋ, ಮನೆ ಇರ್ತಕ್ಕವ್ರು, ಸರ್ಕಾರಿ ನೌಕರಿಗಳಿಂದ ತಗೋಬೇಕು. ಕ್ಯಾಶ್ ಶ್ಯೂರಿಟಿ ಕೊಟ್ಟು ಬಿಟ್ಟಾಗ ಏನಾಗುತ್ತೆ ಅಂದರೆ ಅವನಿಗೆ ಕಳ್ತನೂ ದುಡ್ಡೇ ಅಲ್ಲಿ ಬಂಡವಾಳ ಹಾಕ್ಬಿಡ್ತಾನೆ. ಕರೆಕ್ಟ್. ಆವಾಗ ಏನಾಗುತ್ತೆ, ಮತ್ತೆ ಅವ್ರು ಹಿಡಿಬೇಕು ಅಂದರೆ ಅವ್ರಿಗೆ ಮನೆ ಇರಲ್ಲ, ಮಠ ಇರೋದಿಲ್ಲ. ನಮ್ಮ ಸರ್ಕಾರದ್ದು ಭಾಳ ದುಡ್ಡುಗಳು ಖರ್ಚಾಗ್ತವೆ ಸರ್, ಸಿಕ್ಕಾಬಟ್ಟೆ. ಈಗ ಪೆಟ್ರೋಲು ಡೀಸೆಲ್ಗಳು ಭಾಳ ಖರ್ಚಾಗ್ತವೆ ಇವರಿಂದೆ ನಾವು ಹುಡ್ಕೊಂಡು ಹೋಗೋಕ್ಕೆ. ಒಬ್ಬ ವಾರೆಂಟ್ ಅವ್ನು ಹುಡ್ಕೊಂಡು ಹೋಗೋಕ್ಕೆ 1,000-2,000 ರೂಪಾಯಿ ಪೆಟ್ರೋಲು ಡೀಸೆಲ್ ಖರ್ಚಾಗ್ತದೆ. ಅಂದರೆ ಸರ್ಕಾರದ ಎಷ್ಟು ಯಂತ್ರ ಖರ್ಚಾಗುತ್ತೆ. ಅಂದರೆ ಆದಷ್ಟು ಈ ಕಳ್ತನ ಏನಾಗ್ತಾ ಇದೆಯಲ್ಲ, ಈ ಅಂದರೆ ಒಂದು ಅಟ್ಲೀಸ್ಟ್ ಒಂದು 1 ಲಕ್ಷ 2 ಲಕ್ಷ ಕಳ್ತನ, 5 ಲಕ್ಷ ಕಳ್ತನ ಮಾಡೋಣ, 10 50 ಕೋಟಿನ ಅಟ್ಲೀಸ್ಟ್ ಆ ರೇಷಿಯೋದಲ್ಲಿ ಅವನನ್ನು ಸ್ವಲ್ಪ ಅವನ ಬೇಲ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು, ಇಲ್ಲಾಂತಂದರೆ ಅವನ್ನ ಒಳಗಡೆಗಿಡ್ತಕ್ಕಂಥದ್ದು, ಸರಿಯಾದಂಥ ಶ್ಯೂರಿಟಿಗಳನ್ನ ತಗೊಳ್ಳುವಂಥದ್ದು, ಶ್ಯೂರಿಟಿ ವೆರಿಫಿಕೇಷನ್ ಮಾಡಿಸ್ತಕ್ಕಂಥದ್ದು, ಒಂದು ರೇಂಜು ಅಟ್ಲೀಸ್ಟ್ ಒಂದು 5 ಲಕ್ಷ ಮೇಲ್ಪಟ್ಟು ಅವ್ನು ಕಳ್ತನ ಮಾಡೋದ, ಇಲ್ಲಾಂದರೆ ಒಂದು 2 ಲಕ್ಷದ ಮೇಲ್ಪಟ್ಟು ಕಳ್ತನ ಮಾಡ್ದ, ಇಲ್ಲ 1 ಲಕ್ಷಕ್ಕಾದ್ರೂ ಆಯಿತು 1 ಲಕ್ಷದ ಕೆಳಗಡೆ ಬಿಟ್ಬಿಡೋಣ. 1 ಲಕ್ಷದ ಮೇಲ್ಪಟ್ಟು ಆದಮೇಲೆ ಶ್ಯೂರಿಟಿ ವೆರಿಫಿಕೇಷನ್ ಸ್ವಲ್ಪ ಎಕ್ಸೈಸ್ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಈ ಒಂದು ನಡೆಯುತ್ತಲ್ಲ ಈ ದುಂದು ವೆಚ್ಚ ಸರ್ಕಾರದಲ್ಲಿ, ನಾವು ಅದಕ್ಕೆ ವ್ಯಯ ಮಾಡ್ತೀವಲ್ಲ ಪತ್ತೆ ಹಚ್ಚತಕ್ಕಂಥ ಕಾರ್ಯಕ್ರಮಕ್ಕೆ, ಅವನ್ನ ಹಿಡಿಯುವಂಥ ಕಾರ್ಯಕ್ರಮಕ್ಕೆ, ಮತ್ತು ವಾರೆಂಟ್ ಆಸಾಮಿಗಳನ್ನ ತಗೊಂಡು ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ನನ್ನ ಲೆಕ್ಕದಲ್ಲೆಲ್ಲ ಅದರೆಲ್ಲ ಕಮ್ಮಿ ಆಗ್ಬೋದು ಸರ್. ಇದನ್ನು ಇದು ನಮ್ಮ ನ್ಯಾಯಾಲಯಗಳು ಇದನ್ನು ಸಹ ಅವರ ಗಣನೆಗೆ ತಗೊಂಡು ಈ ಥರ ಮಾಡಿದಾಗ ಇಂಥ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಅಂತ ಅನ್ನಿಸ್ತದೆ. ಕಾಲಕ್ಕೆ ಅದನ್ನು ಒಂದು ಸ್ವಲ್ಪ ಅವರು ಈ ಕಡೆ ನಮ್ಮ ಕಡೆ ನೋಡಿದ್ರೆ ಪೊಲೀಸರ ಕಡೆ ನೋಡಬೇಕು ಅವಾಗಲೇ ಅಂತ ನನಗೆ ಅನ್ನಿಸ್ತದೆ ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ. ಬಹುಶಃ ಇದರಲ್ಲೂ ಕೂಡ ಸಾಕಷ್ಟು ಪಾಠಗಳಿವೆ ಎಲ್ರಿಗೂ ಅಂತ ನಾನು ಅನ್ಕೋತೀನಿ. ನಾನು ಇತ್ತೀಚೆಗೆ ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಅಂತ ಒಂದು ತಮಿಳ್ ಸಿನಿಮಾ ನೋಡಿದೆ, ಕಾರ್ತಿದು. ಅದರಲ್ಲಿ ದರೋಡೆ ಬಗ್ಗೆನೇ ಇದೆ. ಬಹುಶಃ ಹೆಸರು ಗೊತ್ತಾಗುತ್ತೆ ಅವ್ರಿಗೆ, ಹೆಸರು ನನಗೆ ಬರ್ತಾ ಇಲ್ಲ. ಅದರಲ್ಲಿ ಒಬ್ಬ ಕಳ್ಳನಿಗೆ ಕೇಳ್ತಾರೆ, ಅವನು ರಾಜಸ್ಥಾನದವನು ಕಳ್ಳ, ಯಾಕೆ ನೀನು ಇಲ್ಲೆಲ್ಲ ಬಂದು ಉತ್ತರ ಪ್ರದೇಶದಲ್ಲಿ ಕಳ್ಳತನ ಮಾಡ್ತಿರ್ತಾನೆ ಅವನು. ಆಮೇಲೆ ಉತ್ತರ ಪ್ರದೇಶ ಮೂಲ, ಬಟ್ ರಾಜಸ್ಥಾನ ಉತ್ತರ ಪ್ರದೇಶದಲ್ಲಿ ಅಲ್ಲಿರ್ತಾನೆ ಅವನು. ಯಾಕೆ ಸೌತ್ ಇಂಡಿಯಾ ಬಂದು ಕಳ್ಳತನ ಮಾಡ್ತೀಯ ಅಂತಂದರೆ, ಸೌತ್ ಇಂಡಿಯಾದಲ್ಲಿ ಹೆಣ್ಮಕ್ಳು ತುಂಬ ಬಂಗಾರ ಹಾಕ್ಕೊಂಡು ಓಡಾಡ್ತಾರೆ ಅಂತ, ಆ ದೃಷ್ಟಿಯಿಂದ ಅಲ್ಲಿ ಬಂದು ನಾವು ಕಳ್ಳತನ ಮಾಡ್ತೀವಿ ಅಂತ ಹೇಳ್ತಾನೆ. ಅಂದರೆ ಬಂಗಾರ ಹಾಕೊಳ್ಳೋದು ತಪ್ಪು ಅಂತಲ್ಲ, ಸಂಭ್ರಮ ಇರುತ್ತೆ. ಬಟ್ ಆದರೂ ಕೂಡ ಅದನ್ನು ಹಾಕ್ಕೊಂಡಾಗ ಜಾಗರೂಕತೆಯಿಂದ ಇರೋದು ಮತ್ತು ಫ್ಲಾಂಟ್ ಮಾಡೋಕ್ಕೆ, ಸುಮ್ಮನೆ ತೋರಿಸ್ಕೊಳ್ಳೋಕ್ಕೆ ನೀವು ಮಣಗಟ್ಟಲೆ ಹಾಕ್ಕೊಂಡು ಹೋಗಿ ಈ ಥರ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಕ್ರಿಯೇಟ್ ಆಗೋದು ಮತ್ತು ನಿಮಗೆ ವೈಯಕ್ತಿಕ ಸಮಸ್ಯೆ ಕ್ರಿಯೇಟ್ ಆಗೋದು ಕೂಡ ತಪ್ಪುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೇರ್ಫುಲ್ ಆಗಿರಿ, ವಿಶೇಷವಾಗಿ ಮದುವೆ ಸಂದರ್ಭದಲ್ಲಿ ಅಂತ ಹೇಳ್ತಾ ಸರ್ ಇಷ್ಟೊತ್ತು ಅಂದರೆ ಈ ವಿಚಾರಕ್ಕೆ ಹೇಳಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ. ನಿಜವಾಗ್ಲೂ ನನಗನ್ಸುತ್ತೆ ಇದು ತುಂಬ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸುತ್ತೆ. ಈ ಎಪಿಸೋಡ್ ಮತ್ತೆ ಈ ಎಪಿಸೋಡ್ ಕೂಡ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ನಾನು ಇದೇ ಐ ವಿಟ್ನೆಸ್ಸಲ್ಲಿ ನನ್ನ ಬುಕ್ಕಲ್ಲಿ ಬರ್ದೀನಿ, ಕಳ್ಳದೇವರು ಅಂತ ಒಂದು. ಹೌದು, ಓದಿದ್ದೀನಿ ಸರ್. ಅದನ್ನು ಓದಿದ್ರೆ ಮನುಷ್ಯ ಒಬ್ಬ ಕಳ್ಳ ಆದವನು ಅವನು ಈ ಥರ ಎಲ್ಲ ಮನಸ್ಥಿತಿ ಇದೆಯಾ, ಒಬ್ಬ ಕಳ್ಳ ಹಿಂಗೆಲ್ಲ ಮಾಡ್ಬೋದಾ, ಕಳ್ಳನ ಅವರಪ್ಪ ಕಳ್ಳ, ಅವರಪ್ಪ ಕಳ್ಳನ ಒಂದು 400 kg ಬೆಳ್ಳಿ ವಿಗ್ರಹ ಮಾಡಿ ದೇವಸ್ಥಾನ ಕಟ್ಬೋದಾ? ಹೇಳ್ಬೇಡಿ, ಅದನ್ನು ಫುಲ್ ಮಾತಾಡೋಣ ಅದನ್ನು.
ಅದನ್ನು ಓದಿ ನನಗೆ ಆ್ಯಕ್ಚುಲಿ ಅದು ನಂಬಕ್ಕಾಗಲಿಲ್ಲ ನೀವು ಬರೆದಾಗ. ನಾನು ಓದಿ ನನ್ನ ಕಣ್ಣ ನಂಬಕ್ಕಾಗಲಿಲ್ಲ. ನಾನು ತಪ್ಪು ಓದ್ತಾ ಇದ್ದೀನ, ಇದು ಹೆಂಗೆ ಅಂತೇಳಿ ನಾನು 2-3 ಸಲ ಓದಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡೆ. ಭಾಳ ಅದು ನಂಬಕ್ಕೆ ಆಗಲ್ಲ ಸರ್. ಹೌದು. ಅದನ್ನ ಯಾರಾದ್ರೂ ಸಿನಿಮಾದಲ್ಲಿ ತಂದರೆ ನಂಬಲ್ಲ ಜನ. ಅಷ್ಟು ವಿಚಿತ್ರವಾಗಿದೆ ಆ ಘಟನೆ ಮಾತ್ರ. ಅದ್ರ ಬಗ್ಗೆ ಕೂಡ ನಾವು ಖಂಡಿತ ಮಾತಾಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಆಫೀಸರ್ ಸರಣಿಯ ಇವತ್ತಿನ ಈ ಕಂತು. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಖಂಡಿತ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ಬಂಧು ಬಳಗದೊಂದಿಗೆ ಖಂಡಿತ ಶೇರ್ ಮಾಡಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ಶೇರ್ ಮಾಡಿ ನೋಡಲಿ, ಅವರೆಲ್ಲ ಕೂತ್ಕೊಂಡು ನೋಡಲಿ ಅವ್ರ ಫ್ರೀ ಟೈಮಲ್ಲಿದ್ದಾಗ. ಯಾಕೆಂದರೆ ಇವೆಲ್ಲವೂ ತಪ್ಪಬೇಕು, ನಮ್ಮದೊಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಎಲ್ಲ ಕೇರ್ಫುಲ್ನೆಸ್ಸು, ಎಲ್ಲ ಪ್ರಿಕಾಷನ್ಸ್ ನಮಗೆ ಗೊತ್ತಿರಬೇಕು. ಆ ನಿಟ್ಟಿನಲ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಖಂಡಿತ ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಆಲ್ ನೋಟಿಫಿಕೇಷನ್ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಗೌರೀಶ್ ಅಕ್ಕಿ ಸ್ಟುಡಿಯೋಗೆ ಸಪೋರ್ಟ್ ಮಾಡಬೇಕು ಅಂದರೆ ಜಾಯಿನ್ ಬಟನ್ ಮೂಲಕ, ಇನ್ಸ್ಟಾ ಮೋಜೋ ಮೂಲಕ ಮತ್ತು ಪೇಟ್ರಿಯಾನ್ ಮೂಲಕ ನೀವು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ನೋಡ್ತಾ ಇರಿ ಗೌರೀಶ್ ಅಕ್ಕಿ ಸ್ಟುಡಿಯೋ.